ಇಲ್ಲ ಬೆಕ್ಕು ಕಣ. पुलिस स्टेशन ಪೊಲೀಸ್ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಎಂದೆ. ನಾನು ನಿನ್ ಜಾತಿ ಸೇರಿದವನೇ. ಅದಕ್ಕೆ ಇಲ್ಲಿಗೆ ಬರ್ಬೇಕಾಗಿತ್ತ? ದುಡ್ಡು ಹೊಡೆಲ್ಲ ಹೋಯ್ತಲ್ಲಪ್ಪ. ಅಯ್ಯೋ ನಿನ್ನ ಬ್ರದರ್
ವಾಟ್ ಸಿಸ್ಟರ್ಸ್? ನಂಗೆ ಯಾಕೋ ಭಯ ಆಗ್ತಿದೆ. ನಮಗೂ ಭಯನೇ ಇತ್ತು, ಆದ್ರೆ ಈಗ ಸದ್ಯಕ್ಕೆ ಈಗ ನನ್ ಪ್ರಾಣಕ್ಕೆ ಅಪಾಯ. ಪ್ಲೀಸ್ ನನ್ ಮನೆಯವ್ರಿಗೂ ಬಿಟ್ಬಿಡಿ ಪ್ಲೀಸ್. ಏನ್ ನಿಮ್ಗಿಲ್ಲ ಅಂತ ಅಪಾಯ? ಅದೆಲ್ಲ ಹೋಗ್ತಾ ಹೇಳ್ತೀನಿ, ಬೇಗ ಬನ್ನಿ, ನನ್ನ ಹತ್ರ ಕಾರ್ ಇದೆ. ಓ, ನಿಮ್ ಹತ್ರ ಕಾರ್ ಇದೆಯಾ? ಅಂದ್ಮೇಲೆ ನಿಮ್ ಮನೆವರ್ಗೇನು ಮೈಸೂರ್ವರ್ಗ್ ಬೇಕಾದ್ರೆ ಡ್ರಾಪ್ ಮಾಡ್ತೀವಿ. ನನ್ ಕಾರ್ ಏನ್ ಮಾಡೋದು? ಅದನ್ನ ಪೊಲೀಸ್ ಅವ್ರು ತಗೊಂಡ್ಬರ್ತಾರೆ. Come on. ಮೇಡಮ್, ವೆರಿ ಗುಡ್ ಜಾನಿ. ಹಣಕ್ಕೊಬ್ಬ, ಚಲ್ಲಾಟಕ್ಕೊಬ್ಬ. ಮುದ್ದಾಗಿದ್ದಾಳಲ್ಲ ಅಂತ ಮುದ್ದು ಮಾಡಿದ್ರೆ ಕದ್ದು ಇನ್ನೊಬ್ಬನ ಜೊತೆ ಹೋಗ್ತಾಳೆ. ಅಂತೂ ಸದ್ದಿಲ್ದೆ ಫಿನಿಶ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು. ಬಾಯ್. ಏನುಂಗ್ರನೇ ಇದು? ಏನುಂಗ್ರ ಅಂದ್ರೆ ವಜ್ರದುಂಗ್ರ ರೀ. ಯಾವ ವಜ್ರದುಂಗ್ರನೇ? ಏನ್ ಕೊಯ್ನೂರು ವಜ್ರನ? ಗಾಜಿನ ಚೂರು ತಂದ್ಬಿಟ್ಟು ಸರಿ ತಗೋ. 500 ರೂಪಾಯಿ. 500? 3000 ರೂಪಾಯಿ ಕೊಟ್ರೇನೆ ಕೊಡೋದು. ಇಂಥ ಜುಜ್ಜುಬಿ ವ್ಯಾಪಾರನೇ ನಾನು ಮಾಡಲ್ಲ ಕಣಯ್ಯ. ಏನೋ ನೀನ್ ಬರೀ ಏನಾದ್ರು ಕಳಿಸ್ಬೇಕಲ್ಲ ಅಂತ ಕೊಡ್ತಿದ್ದೀನಿ. ಹೇಳಿ. ಗುಡ್ ಮಾರ್ನಿಂಗ್ ವಸಂತ್. ಹಲೋ ರಾಜ. ಏನ್ ಇಷ್ಟು ದಿವಸ ಪತ್ತೆ ಇಲ್ಲ? ಕಳ್ಳ ಎಲ್ಲಿಗೆ ಹೋಗ್ತಾನೆ? ಕಳ್ತನ ಮಾಡಕ್ಕೆ ಇಲ್ದಿದ್ರೆ ಜೈಲು. ಇದ್ರ ವೇಟ್ ನೋಡಿ. 3000 rupees. ಮಿಸ್ಟರ್ ವಸಂತ್, ಮಾರ್ಕೆಟ್ ಅಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ಗೊತ್ತಾ? ಇದು ಕಳ್ಳು ಮಾರ್ಕೆಟ್ ರೇಟು. ಬೇಕಾದ್ರೆ ನಿನಗೋಸ್ಕರ 500 ರೂಪಾಯಿ ಜಾಸ್ತಿ ಕೊಡ್ತೀನಿ. ತಗೋ. ಥ್ಯಾಂಕ್ ಯು. ರಾಜ ರಾಜ, ನೀನು ಕಿಲಾಡಿನೇ. ಗಾಣ ಹಾಕೋದು ಹಾಕ್ತೀಯ, ದೊಡ್ಡ ಮೀನು ಯಾಕೆ ಹಿಡಿಬಾರ್ದು? ಮಿಸ್ಟರ್ ವಸಂತ್, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮೀನೇನು ಮೊಸ್ಟ್ಲಿ ಇಲ್ದಿದ್ರೆ ತಿಮಿಂಗ್ಳನ್ನ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ಗುಡ್. ನೀವು ಮಾಡ್ತಾ ಇರೋ ಫೈನಾನ್ಸ್ ನಿಂದ ಕಳ್ಳು ಮಾಲುಗಳನ್ನ ಖರೀದಿ ಮಾಡ್ತಾ ಇದ್ದೀನಿ. ನೋಡಿ, 1 ವಾರಕ್ಕೆ ಎಷ್ಟು ಬಿಸ್ನೆಸ್ ಮಾಡಿದ್ದೀನಿ. ವೆರಿ ಗುಡ್, ಮಾರ್ವೆಲಸ್. ಬಿಸ್ನೆಸ್ ಮ್ಯಾನ್ ಅಂದ್ರೆ ನೀನೇ ವಸಂತ್. ಆದ್ರೆ ಒಂದ್ ಮಾತ್ ಮಾತ್ರ ಜ್ಞಾಪಕ ಇಟ್ಕೊ, ದುಡ್ಡು ಅನ್ನೋದು ಉಪ್ಪು ನೀರಿದ್ದ ಹಾಗೆ. ಸ್ವಲ್ಪ ಆಸೆ ಹೆಚ್ಚಾದ್ರೂ ಬಹಳ ಫಜಿತಿ. ನಂಬಿಕೆ ಇರೋ ಜನ ಇಟ್ಕೊಂಡು ಬಿಸ್ನೆಸ್ ಮಾಡು. ಮಿಸ್ಟರ್ ವಸಂತ್, ಫರ್ದರ್ ನಿನಗೆ ಎಷ್ಟು ಹಣ ಬೇಕೋ ತಗೊಂಡು. ಥ್ಯಾಂಕ್ ಯು. ಪ್ರೇಮ್, ಇದನ್ನ ತಗೊಂಡೋಗಿ ಲಾಕರ್ನಲ್ಲಿಡು. ಓಕೆ. ಮಿಸ್ಟರ್ ರಾಜ, ನೀನು ಒಬ್ಬನೇ ಕಿಲಾಡಿ ಅಂತ ಅನ್ಕೋಬೇಡ.
ಒಂದೇ ಕಸಬ್ ಮಾಡೋ ನಾವು ಇಬ್ರು ಹೊಂದ್ಕೊಂಡು ಹೋದ್ರೆ ಇಬ್ರು ಚೆನ್ನಾಗಿರ್ಬೋದು. Right? ಆದ್ರೆ ನಮ್ಮಿಬ್ರಲ್ಲಿ ಹೊಂದಾಣಿಕೆ ಮಾತೇ ಬರಲ್ವಲ್ಲ. ಒಬ್ರಿಗೊಬ್ರಿಗೆ ಹೀಗೆ ಕೈ ಕೊಟ್ಕೊಂಡು ಹೋದ್ರೆ ಇಬ್ರು ಉದ್ದಾರ ಆಗಲ್ಲ. Am I right? You're perfectly right. ಹಾಗಾದ್ರೆ ಕೊಡು 50%. ಮಿಸ್ಟರ್ ರವಿ, ಆ ನೆಕ್ಲೆಸ್ ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಹ್ಯಾಕ್ ತಗೋಬೇಕು ಅಂತ ನನಗೆ ಗೊತ್ತು. ಬಾಯ್. ಮರ್ಯಾದೆಯಾಗ ನೆಕ್ಲೆಸ್ ನನಗೆ ವಾಪಸ್ ಕೊಡ್ತೀಯಾ ಇಲ್ಲ ಮರ್ಯಾದೆಯಲ್ಲಿ ಕೈ ತೆಗಿತೀಯಾ ಇಲ್ಲ 4 ಕೊಡ್ಲಾ? 4 ನೀನ್ ಕೊಟ್ರೆ ಅದನ್ನ 8 ವಾಪಸ್ ತಗೋಬೇಕಾಗುತ್ತೆ. ಯಾಕ್ರಿ ಹೀಗೆ ಕಿತ್ತಾಡ್ತಾ ಇದ್ದೀರಾ? ನಾವು ಕಿತ್ತಾಡೋದ? ನೋ ನೋ ನೋ, ನಾವಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್. ಗುಡ್ ನೈಟ್ ಹೇಳೋ ಬದಲು ಈಗ ಒಬ್ರಿಗೊಬ್ರು ತಪ್ಪಾಡ್ತಾ ಇದೀವಿ ಅಷ್ಟೇ. ಹೌದಾ? ಯಾಕ್ರಿ ಹಳ್ಳಿನಿ ಮುಖ ಆಗೋಯ್ತು? ಅವನ್ ಮುಖ ಇರೋದೇ ಹಾಗೆ. ಇವನೇನ್ ಬಹಳ ಸುಂದರಾಂಗ. ಯಾಕ್ರಿ ಕಿತ್ತಾಡ್ತಿದ್ದೀರಾ? ನೋಡಿ, ನಿಮ್ಮಿಬ್ರು ಮುಖನೂ ಲಕ್ಷಣವಾಗೇ ಇದೆ. ಥ್ಯಾಂಕ್ ಯು ಗುಣ ಮಾತ್ರ ಚೆನ್ನಾಗಿಲ್ಲ ಅಷ್ಟೇ. ನೋಡಿ, ಈ ನಿಮ್ ಮಾಟ ಎಲ್ಲ ನನ್ನ ಹತ್ರ ನಡೆಯೋಲ್ಲ. ಯಾವ ಆಟನ? ಮಾತು ಹೇಗ್ ಬರುತ್ತೆ? ನೆಕ್ಲೆಸ್ ದಕ್ಲಿಲ್ವಲ್ಲ? ಓ ಹಾ, ನೆಕ್ಲೆಸ್ ನೆಕ್ ಟೈ ಸ್ವಲ್ಪ ಟೈಟ್ ಆಗುತ್ತೆ ನೋಡಿ, ಅದಕ್ಕೆ ಮಾತು ಬರ್ತಾ ಇಲ್ಲ. ನೋಡಿ ಮೇಡಮ್, ನಾವಿಬ್ರು ತುಂಬಾ ಅಡ್ವೆಂಚರಸ್ ಟೈಪ್ ಆಫ್ ಫ್ರೆಂಡ್. ನಮ್ಮಿಬ್ರಲ್ಲಿ ಚಾಲೆಂಜು. ಹೋದ್ ವಾರ 50 ಕೋಳಿ ಮೊಟ್ಟೆ ಕುಡಿಯಕ್ಕೆ 500 ರೂಪಾಯಿ ಬೆಟ್ ಕಟ್ತೀವಿ. ಕೊನೆಯಲ್ಲಿ ಗೆದ್ದಿದ್ದು ನಾನೇ 51 ಮೊಟ್ಟೆ ಕುಡ್ದು. ಕರೆಕ್ಟ್. ಈ ದಾಂಡಗನ ಮುಂದೆ ತಿನ್ನೋದ್ರಲ್ಲಿ ಗೆಲ್ಲಕ್ ಸಾಧ್ಯನಾ? ಕರೆಕ್ಟ್. ಜಸ್ಟ್ ನೋಡಿ ಮೇಡಮ್, ನೀವು ಕ್ಲಬ್ ಒಳಗೆ ಬರ್ತಿದ್ದಂಗೆ ನಿಮ್ ನೆಕ್ಲೆಸ್ ನೋಡಿದ್ವಿ. ನಾವಿಬ್ರು ಒಂದು ಬೆಟ್ಟಿಂಗ್ ಕಟ್ಟಿದ್ವಿ. ನಿಮ್ಗೆ ಗೊತ್ತಿಲ್ದಂಗ ನೆಕ್ಲೆಸ್ ಕದ್ರೆ 1000 ರೂಪೀಸ್ ಬೆಟ್ಟಿಂಗ್ ಅಂತ. ಆದ್ರೆ ಏನ್ ಮಾಡೋದು, ಬೆಟ್ಟಿಂಗ್ ಅಲ್ಲಿ ನೀವೇ ಗೆದ್ರಿ, ನಾವಿಬ್ರು ಸೋತ್ಬಿಟ್ವಿ. ಡೋಂಟ್ ಮಿಸ್ಟೇಕ್ ಅಸ್, ಜಸ್ಟ್ ಫಾರ್ ಫನ್, ತಮಾಷೆ ಆಟ. ನಾವ್ಯಾಕೆ ಕರಿಬೇಕು ಮೇಡಮ್? ನಮಗೇನ್ ಕಡಿಮೆ ಇದೆ? ನನಗೇನ್ ಹೆಂಡತಿರಿದಾರ, ಮಕ್ಕಳಿದಾರ? ನೋಡಿ ಮೇಡಮ್, ನಾನು ಮಾತ್ರ ಪಕ್ಕ ಬ್ಯಾಚುಲರ್. ನಾನು ಅಷ್ಟೇ ಮೇಡಮ್, ಪಕ್ಕ ಬ್ರಹ್ಮಚಾರಿ. ಐ ಡೌಟ್ ಇಟ್ ಮೇಡಮ್. ಡೋಂಟ್ ಡೌಟ್ ಮೇಡಮ್. ನಾನೇನು ಮದುವೆ ಸುದ್ದಿಗೆ ಹೋಗ್ಲಿಲ್ಲ. ದಟ್ ಆಲ್ಸೋ ಐ ಡೌಟ್ ಇಟ್ ಮೇಡಮ್. ಡೋಂಟ್ ಡೌಟ್ ಮೇಡಮ್. ಪಂದ್ಯ ಮುಗಿದ್ಮೇಲೆ ಆ ನೆಕ್ಲೆಸ್ ನಿಮಗೆ ವಾಪಸ್ ಕೊಟ್ಟು ನಿಮ್ಮ ಹತ್ರ ಎಕ್ಸ್ಕ್ಯೂಸ್ ಕೇಳೋಣ ಅಂತ ಅನ್ಕೊಂಡ್ವಿ. ಆಗ್ಲಿಲ್ವೇ? ಅಷ್ಟೇನಾ? ನಾನು ನಿಜ ಅಂತಾನೆ ನಂಬ್ಕೊಂಡ್ಬಿಟ್ಟಿದ್ದೆ. ಮೇಡಮ್, ನೀವು ನಗ್ತಾ ಇದ್ರೆ ಎಂತ ಚಂದ ಇದ್ದೀರಾ ಅಂತೀರಾ? ಅಂದವಾಗಿರೋ ರಾತ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಾರಲ್ಲ. ಮುಚ್ಚಬಾಯ್. ಮೇಡಮ್, ನಿಮ್ಮನ್ ಎಲ್ಲೋ ನೋಡ್ದಾಗಿದ್ಯಲ್ಲ. ಬಿಡ್ತಾವನೆ ಬಂಡಲ್ ಬಾಸ್. ಬಂಡಲ್? ಮಿಸ್ ಬಂಡಲ್, ಮೀ ಬಂಡಲ್, ಪ್ರಾಮಿಸ್ ನೋ ಬಂಡಲ್. ಇವ್ರ ಹೆಸರು ಆಶಾ ತಾನೆ? ಅಲ್ಲ, ಉಷಾ. ಉಷಾ, ಐ ನೋ ದಟ್. ವಾಟ್ ಅ ಬ್ಯೂಟಿಫುಲ್ ನೇಮ್. ಇವ್ರ ಮನೆ ಎಲ್ಲಿದೆ ಅಂತ ನಾನು ಹೇಳ? ಜಯನಗರ ರೀ. ಕರೆಕ್ಟ್, ಜಯನಗರ್. ಅವತ್ ನಾನು ನೋಡಿದೆ, ಅಶೋಕ ಪಿಲ್ಲರ್ ಹತ್ರ ನಿಂತಿದ್ರು. ಹತ್ತಿಸ್ತಾನೆ, ಪಿಲ್ಲರ್ ಹತ್ತಿಸ್ತಾನೆ. ನೋಡಿ ಮಿಸ್ ಉಷಾ, ನನ್ನ ಹೆಸರು ರಾಜಾ ಅಂತ. ನನ್ನ ಹೆಸರು ರವಿ ಅಂತ. ನಿನ್ನ ಹೆಸರು ಕೇಳಿದ್ರ ಇಲ್ಲಿ? ನಿನ್ನ ಹೆಸರು ಕೇಳಿದ್ರ? ನನ್ನ ಹೆಸರು ಕೇಳ್ಬೇಕು ಅಂತ ಇದ್ರು, ಅಷ್ಟೊಳಗೆ ನಾನು ಹೇಳ್ಬಿಟ್ಟೆ. ಅಲ್ಲ ಮಿಸ್ ಉಷಾ ಕೇಳ್ದ? ಓಹೋ. ನೋಡಿ ಮಿಸ್ ಉಷಾ, ನಿಮ್ ಮನೆ ನಂಬರ್ 36 ಅಲ್ಲ? ಅಲ್ಲ, ಐ ಥಿಂಕ್ 63 ಇರ್ಬೇಕು. ನೋ ಚಾನ್ಸ್. ಒಂದ್ ಕೆಲ್ಸ ಮಾಡಿ, ನೀವಿಬ್ರು ಇಲ್ಲೇ ಕೂತು ಚೆನ್ನಾಗಿ ಆಲೋಚನೆ ಮಾಡಿ. ಓಕೆ? ಬಾಯ್ ಬಾಯ್. ಬಾಯ್ ಬಾಯ್.
50-50 ಕೊಡ್ಲಿಲ್ಲ ನಿನ್ ಭವಿಷ್ಯ ನಾನು ಹೇಳ್ಬೇಕ. ಕೈಲಾಗದೆ ಇದ್ದವನು ಮೈ ಪರ್ಚ್ಕೊಂಡಂತೆ. ಬೇರೆಯವ್ರ ಬೇಟೆಯಲ್ಲಿ ಭಾಗ ಕೇಳೋದು ಬೆಪ್ತನ. ಇದು ನನ್ನ ಬೇಟೆನೆ. ಆದ್ರೆ ಜುಜ್ಬಿ ಬೇಟೆಗೆ ಇಬ್ರು ಯಾಕೆ ಕಷ್ಟ ಪಡ್ಬೇಕಂತ ಸುಮ್ನೆ ವೆಯ್ಟ್ ಮಾಡ್ತಿದ್ದೀನಿ. ಸೊ ಬರೀ ಆನೆ ತರ ಮೈ ಬೆಳೆಸ್ಕೊಂಡ್ರೆ ಸಾಲದು. ಬೇರೆಯವ್ರ ಬೇಟೆಯಲ್ಲಿ ಭಾಗ ಕೇಳ್ಬೇಕಾದ್ರೆ ತಲೆಯಲ್ಲಿ ಬುದ್ಧಿ ಇರ್ಬೇಕು. ನೀನ್ ನಿಜವಾದ ಬುದ್ಧಿವಂತನೇ ಆದ್ರೆ 50-50 ಕೊಡು, ಇಲ್ಲ ನನ್ ಆನೆ ಶಕ್ತಿನ ತೋರಿಸ್ಬೇಕಾಗುತ್ತೆ ಮಾಡಿ. ನಾನು ಅಮ್ಮನ ಹಾಲೇ ಕುಡಿದು ಬೆಳೆದಿರೋದು, ಎಮ್ಮೆ ಹಾಲ್ನಲ್ಲ. ಈಗ ನಾನು ಸ್ವಲ್ಪ ಮಳೆ ನೀರು ಕುಡಿತಾ ಇದ್ದೀನಿ. 50-50 ಕೊಡ್ಲಿಲ್ಲ. ನಿರ್ಗಾ 50-50 ಅಂತ ಕೇಳಿದ್ರೆ ನಿನ್ನೆ 50-50 ಮಾಡ್ಬೇಕಾಗಿದೆ. ಕೊನಾಯ್ತು. ರಾಸ್ಕ 50% ಬೇಕಂತೆ. 50% ನಾನು ಮನೆ ಕಂಡಿಡ್ದಿದ್ದು ಕಳ್ತನ ಮಾಡಿದ್ದಕ್ಕೆ ಇವನಿಗೆ 50% ಬೇಕಂತೆ. ಇದ್ಯಾವ ನ್ಯಾಯ? ಬೇಡ ನನ್ನ ಮಗ. ಕಂಡವ್ರ ಆಸ್ತಿ 50% ಕೇಳಕ್ ಹೋಗಿ ಅವನ ಆಸ್ತಿ 70% ಕಳ್ಕೊಂಡ. ನೋಡಿದ ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟೆ. ಆದ್ರೂ ನಿನ್ನ ಹೊಡ್ಕೊಂಡೆ ಬಂದ್ಬಿಟ್ಟೆ. ಡಾರ್ಲಿಂಗ್, ನನ್ನ ಹತ್ರ ಕೊನೆ ತನಕ ಪರ್ಮನೆಂಟ್ ಆಗಿ ಇದ್ಬಿಡ್ಬೇಕು. ಓಕೆ? 50% ತಕೊಂಡು 50% ಕೊಡೋ ಮಗನೇ ಅಂದ್ರೆ, ಇಲ್ಲ ನಾನು ಸ್ವತಂತ್ರವಾಗಿರ್ತೀನಿ ಅಂತನ್ನ. ಅದಕ್ಕೆ ಆ ತಂತ್ರ ಮಾಡ್ಬಿಟ್ಟೆ. ನನಗೆ ಈ ರೈಟ್ ಹ್ಯಾಂಡ್ ಸ್ವಲ್ಪ ವೀಕು, ಅದಕ್ಕೆ ತಿಂದ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಸಿಕ್ಲಿ ಮಗನಿಗೆ ಹೂಕು ಹೂಕು ಹೂಕು. ಅಮ್ಮ ದೌಡೆ ದೌಡೆ ದೌಡೆಗೆ ಹೊಡಿತು. ಗುರು ಸ್ವಲ್ಪ ಔಷಧಿ ಹಾಕ್ತೀನಿ. ಅಯ್ಯೋ, ಎಷ್ಟೊಂದು ಓದ್ಕೊಂಡ್ಬಿಟ್ಟಿದ್ದಲ್ಲ ಪಾಪ. ನೋಡ, ಸ್ವಲ್ಪ ಔಷಧಿ ಹಾಕ್ತೀನಿ. ಚೂರು ಉರಿಯುತ್ತೆ, ಆದ್ರೂ ತಡ್ಕೋಬೇಕು. ಕೊಚ್ಕೊಳ್ ಕಟ್ಗೆ ಸ್ವಲ್ಪ ಬೆಟ್ರಲ್ಲ. ಯಾಕ ನೋಡ್ತಿದ್ಯಾ? ಓ, ಗುಂಡಾಗ್ಬೇಕಾ? ಓಕೆ, ಒಡೆದಾಡಿ ತುಂಬಾ ಎಷ್ಟೆಳೆ ಸುಸ್ತಾಗಿದ್ಯಾ? ತಗೊಮ್ಮ. ನಿನ್ನ ಟೇಬಲ್ ಮೇಲೆ ಗೊತ್ತಾಗೋದಿಲ್ವೇನೋ ನಿನಗೆ? ಕೊಟ್ಟಿದ ತಕ್ಷಣ ಘಟಕ ಅಂತ ಕುಡಿದ್ಬಿಟ್ಟಲ್ಲೋ.
I appreciate your ಧೈರ್ಯ. ಯೋ ಬೇಗ ಮಾಡಪ್ಪ. ಯೋ ಯೋ ಏನೇ ಅದು? ಓಹೋ 50-50 ಪಾರ್ಟಿನಾ? ಯಾವಾಗಿಂದ ಹೊಸ ಅಪಾಯಿಂಟ್ಮೆಂಟ್ ನಿಮ್ಗೆ? ಜಸ್ಟ್ ರೀಸೆಂಟ್ ಅಪಾಯಿಂಟ್ಮೆಂಟ್. ಹಾ ಬೇಗ ಮಾಡಪ್ಪ. ನಿನ್ ಕಿರಿಕಲ್ಲ ನನ್ನ ಹತ್ರ ಇಟ್ಕೋಬೇಡ. ಹಾ. ಮರ್ಯಾದಾಗ ನನ್ ಚೇನ್ ಕೊಡು. ಅಯ್ಯೋ ಏನೇ ಇದು? ಈಗಿನ ಕಾಲದಲ್ಲಿ ರಕ್ತ ಬಾರಿ ಕಾಸ್ಟ್ಲಿ. ಸರಿಯಾಗಿ ಮಾಡಪ್ಪ. ಕಾಸ್ಟ್ಲಿ ರಕ್ತನ ವೇಸ್ಟ್ ಮಾಡ್ಕೋಬೇಡ. ಚೇನ್ ಕೊಡು. ಚೈನಾ ಫಸ್ಟ್ ನನ್ನ ನೆಕ್ಲೆಸ್ ಕೊಡು. ಏಯ್, ಹಾ. ಈ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಮರಿ. ಹಾವು ಕೊಡೋ ನನ್ ಚೇನ್. ರಂಗಸ್ವಾಮಿ, ಗುಡ್ ಮಾರ್ನಿಂಗ್ ಸರ್. ರಂಗಸ್ವಾಮಿ ನಾಷ್ಟ ಮಾಡಕ್ ಹೋಗವ್ನೆ. ಶೇವ್ ಮಾಡ್ಕೋಬೇಕಾಯ್ತು. ಆಫೀಸ್ ಟೈಮ್ ಆಯ್ತು, ಏನ್ ಮಾಡ್ಲಿ? ಓಹೋ, ನೀವು ಡ್ಯೂಟಿಗೆ ಹೋಗ್ಬೇಕಾ ಸರ್? ಬನ್ನಿ ನೀವು ಮಾಡಿಸ್ಕೊಳ್ಳಿ. ನೀನೇ ಇನ್ನು ಮಾಡ್ಕೊಂಡಿರಲ್ಲ? ಪರವಾಗಿಲ್ಲ, ಬನ್ನಿ, ನಾನು ಆಮೇಲಿಂದ ಮಾಡಿಸ್ಕೊತೀನಿ. ಬನ್ನಿ ಸರ್, ನೀವು ಪ್ರಜಾಸೇವಕರು, ದೇಶದ ಬೆನ್ನೆಲುಬು. ಮೊದಲು ನೀವು ಮಾಡಿಸ್ಕೋಬೇಕು, ಆಮೇಲೆ ನಮ್ದು. ಇಲ್ಲ, ಈಗಿನ ಕಾಲದಲ್ಲೂ ನಿಮ್ಮಂತವ್ರಿಗೆ ನಮ್ಮಂತವ್ರ ಮೇಲೆ ಇಷ್ಟೊಂದು ಗೌರವ ಇದೆ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್. ನಾ ಬರ್ತೀನಿ ಸರ್. ಅರ್ಧ ಶೇವಿಂಗ್ ಅಲ್ಲಿ ಹೊಟ್ಟೋಗ್ತಾ ಇದ್ದೀರಲ್ಲ, ಕೂತ್ಕೊಳ್ಳಿ. ಇವತ್ತಾದ್ಮೇಲೆ ನಿಮಗ್ ಮಾಡ್ತೀನಿ. ಮೊದಲು ಅವ್ರಿಗೆ ಮಾಡ್ಬಿಡಿ. ಅಲ್ಲಯ್ಯ, ಏನ್ ಗೌರವ, ಏನ್ ಪ್ರೀತಿ. ಗುಡ್ ಬೈ, ವೆರಿ ಗುಡ್ ಬೈ, ವೆರಿ ವೆರಿ ಗುಡ್ ಬೈ. ಸರ್, ಈಗಿನ ಕಾಲ ಕೆಟ್ಟಾಯ್ತು. ಪೊಲೀಸ್ ಎದುರಿಗೆ ಕಳ್ಳರು ನಿಂತಿರ್ತಾರೆ, ಆದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ. ಕೆಲವು ಟೈಮ್ ಎದುರುಗಡೆ ಕೂತು ಇರ್ತಾರೆ. ಏಯ್, ಜಾಸ್ತಿ ಮಾತಾಡ, ಮೊದಲು ಶೇ ಮಾಡು. ಮಾಡ್ತೀನಿ. ಬೇಡ. ಏಯ್, ಅಲ್ಲ, ಇದೇ ಮುಖ ನೋಡಿ ಅಡ್ಗೆ ಮೇಲೆ ಗೋಡೆ ಅಂತ ಹೊಡಿತೀವ. ಏನ ಹಿಂಗೆ ಶೇವ್ ಮಾಡೋದು? ಯಾವ್ದೋ ಒಂದು ನನಗೆ ನನಗೆ ಕೋಳಿ ಪುಕ್ಕ ತರ ಖರೀದಿದ್ದೆಲ್ಲ ಮೆಲ್ಲು ಬಡ. ಎಲ್ಲಿ ಮಾಡ್ತಿದ್ಯಾ? ರೀ, ಎಲ್ರಿ ಮಾಡ್ಬೇಕು ನಿಮ್ಗೆ? ಎಲ್ಲಾರು ಮಾಡ್ಕೊಂಡು ಹೋಗು. ಏಯ್, ನೀವೇ ಸೆಲ್ಫ್ ಹೊಡ್ಕೊಂಡ್ಬಿಟ್ರ? ಬರಲ್ಲ, ಮೊದಲು ಅವ್ರಿಗೆ ಮಾಡು. ಅಮ್ಮ ಅಮ್ಮ, ಅಯ್ಯಪ್ಪ. ಓ ಸಾರ್, ಸ್ವಲ್ಪ ಮಾಡ್ಕೊಂಡ್ ಬರ್ತೀನಿ. ಏನಾರು ಮಾಡ್ಕೊ, ಎಲ್ಲಾರು ಹಾಳಾಗ್ ಹೋಗ್ಬಿಡಪ್ಪ. ಅಡ್ಕಸ್ಬಿ, ಏನಾಯ್ತಯ್ಯ? ಕಳ್ತನ ಮಾಡಿ ಸುಳ್ಳೇಳಿ ಸಂಪಾದನೆ ಮಾಡೋರು ನೋಡಿದ್ದೀನಿ, ಆದ್ರೆ ನಮ್ ಕಸಬ್ಗೆ ಮೋಸ ಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರಲ್ಲ ಸರ್. ಸರ್, ದುಡ್ಡಿಗೆ ಕೊಟ್ಬಿಟ್ರ ಸರ್? ಈ ಅವತಾರ ಮಾಡಿದಾನೆ, ದುಡ್ಡು ಬೇರೆ ಕೊಡ್ತಾರೆ. ಹಾಗಾದ್ರೆ ಒಂದು ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ಕಂಪ್ಲೇಂಟ್ ಸ್ಟೇಷನ್ ಬಂದ್ ಕೊಡಯ್ಯ, ಅಲ್ಲಿ ಕೆರಿಯೋ ದುಡಿ ಹೋಗ್ಬೇಕು. ಮೋಸಂಬಿ ಎಷ್ಟು ಕೆಜಿ? 8 ರೂಪಾಯಪ್ಪ. ದ್ರಾಕ್ಷಿ 3 ರೂಪಾಯಪ್ಪ. ಸರಿ, 2 ಕೆಜಿ ಹಾಕು. ಒಂದ್ ಕೆಜಿ ಹಾಕಿ, 2 ಕೆಜಿ ಹಾಕು. ಜೊತೆಗೆ ಒಂದಷ್ಟು ಬಾಳೆಹಣ್ಣು ಕೊಡು. ಸರಿ, ಆಗ್ಲಪ್ಪ. ಆಗಮ್ಮ ಬೇಗ. ಮರ್ಯಾದಾಗ ನನ್ ಚೇನ್ ಕೊಟ್ಬಿಡು, ಇಲ್ದ ಹೋದ್ರೆ ನಿನ್ ಜೀವ ಎತ್ಬಿಡ್ತೀನಿ. ಮೊದ್ಲು ಕೈಯಲ್ಲಿ ಚಾಕು ಹಿಡಿಯೋದ್ ಕಲ್ತ್ಕೋ, ಆಮೇಲೆ ಜೀವ ಎತ್ತು ಅಂತೆ. ರಾಜಾ, ಅನ್ಯಾಯವಾಗ ನನ್ನ ಕೊಲೆಗಾರನಾಗ ಮಾಡ್ಬೇಡ. ಆ ಚೈನ್ ಅಂದ್ರೆ ನನಗ್ ಪ್ರಾಣ. ಅದಕ್ಕೋಸ್ಕರ ಪ್ರಾಣ ತೆಗೆಕ್ಕೂ ಸಿದ್ಧ, ಪ್ರಾಣ ಕೊಡಕ್ಕೂ ಸಿದ್ಧ. ನಿನ್ ಪ್ರಾಣ ನನಗ್ ಬೇಕಾಗಿಲ್ಲ. ಮುಂಚೆ ನನ್ನ ನೆಕ್ಲೆಸ್ ಕೊಟ್ಟು ಆಮೇಲೆ ನಿನ್ ಚೈನ್ ತಗೊಂಡೋಗು. ಮೊದಲು ನನ್ ಚೈನ್ ಕೊಡು. ಫಸ್ಟ್ ನೆಕ್ಲೆಸ್. ಪೊಲೀಸ್ ನೋಡ್ ಬರ್ತಾ ಇದ್ದಾನೆ. ಬರ್ಲಿ ಬಿಡು. ತಗೋ ನನ್ ನೆಕ್ಲೆಸ್, ಚೈನ್ ಕೊಡು. ಸುಬಕ್ಕ, ಫುಟ್ಪಾತ್ ಅಂಗಡಿ ಸ್ಪರ್ಧೆ ಎಷ್ಟೇ ಬುದ್ಧಿಲ್ಲ ನಿಂಗೆ? ಏನಮ್ಮ? ಏನೋ ದೂರ, ಏನೋ ಆ ರಂಗಸ್ವಾಮಿ ಹೊಡೆದು ಇಲ್ಲಿ ಬಂದಿದ್ಯಾ? ಏನ್ ಸಮಾಚಾರ? ರಂಗಸ್ವಾಮಿ ನಾನ್ ನೋಡಿದ್ನೆ. ಎಲ್ಲಾದ್ರೂ ಉಂಟೆ, ಅವನ ಒಡ ಊಟ ತಮ್ಮ ರೀ. ಏನೋ ರಂಗಸ್ವಾಮಿ ಅವನು ಕೆಳಗಡೆ ಹುಡುಕ್ತಾನೆ ರೀ. ಕೈಗೆ ಸಿಕ್ತಾಗ ಹಿಡ್ಕೋಬೇಡಿ ಅವನ. ಹೋದ ಅವನು. ಹೋದ್ನಾ? ಎಲ್ಲಿ ಹೋಗ್ತಾನ ಇವ್ರನ್ನ ಕಣ್ತಪ್ಪಿ?
ಇನ್ನೊಂದ್ಸಲ ಸಿಕ್ಲಿ ಅವ್ನ ಮುಖ ಚಪಾತಿ ಮಾಡಿ ಹಾ. ಲಾಕಪ್ ಹಾಕಿ ಹಾ. ಏರೋಪ್ಲೇನ್ ಅಂದ್ಬಿಟ್ಟು ಗೊತ್ತಾ ಏರೋಪ್ಲೇನ್ ಹತ್ತಿಸ್ತೀರಾ ಸಾಕಾಯ್ತಪ್ಪ. ಎಲ್ಲ ಆಗಿದನಮ್ಮ ಅದನ್ನೆಲ್ಲ 1000 ಕೈಲಿ ಕೊಟ್ಬಿಡು ನನ್ಗ ಅಷ್ಟೊಂದು ಹಣ ಅಯ್ಯೋ, ಪರವಾಗಿಲ್ಲ ತಗೊಳ್ಳಿ. ನಾವಿರುವುದು ನಿಮಗಾಗಿ, ನೀವಿರುವುದು ನಮಗಾಗಿ. ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಸರ್. ಆಹಾ ಕಲಿಯುಗದ ದಾನ ವೀರ ಶೂರ ಕಣ್ಣ ಕೊಡಪ್ಪ ಕೈನ ಅಮ್ಮ Thank you. ಇಂಥ ಪುಣ್ಯಾತ್ಮರು ಊರು ಒಬ್ಬೊಬ್ಬರಿಗೆ ಸಾಕು ನಮ್ ದೇಶ ರಾಮ್ ರಾಜ್ಯ ಆಗ್ಬಿಡುತ್ತೆ. ರಾಮ್ ರಾಜ್ಯ ಕೊಡಮ್ಮ ಹಣ್ಣ ಕೊಡ 30 ರೂಪಾಯಿ 40 ಪೈಸೆ ಕೊಡಪ್ಪ. ಅವ್ನ್ ಕೊಡ್ಲಿಲ್ವಾ ಇಲ್ವಲ್ಲ? ಕೊಡ್ತಾನಪ್ಪ ಕೈನ ನೀವ್ ಹೇಳೋದನ್ನ ನಂಬಕ್ಕೆ ಆಗ್ತಿಲ್ಲ. ಹೌದು ಕಣಯ್ಯ, ಯಾವನ ರಾಸ್ಕಲ್ ನನ್ನ ಮನೆಗೆ ನುಗ್ಗಿ ನನ್ನ ಮಗಳ ನೆಕ್ಲೆಸ್ ಕದ್ಯಾನ. ನಿಮ್ಮನೆಗೆ ಕನ್ನ ಹಾಕಿದಾನೆ ಅಂದ್ರೆ ಅವ್ನ್ ಯಾರೋ ದೊಡ್ಡ ಕದಿಮನೆ ಇರ್ಬೇಕು. ಎಂತ ಕದಿಮ ಆದ್ರೂ ಮಾರಾಟಕ್ಕೆ ನಿಮ್ಮ ಹತ್ರಕ್ಕೆ ಬರ್ಬೇಕಲ್ಲ ಬಿಡಿ ವಸಂತ್. ನಮ್ ಗ್ರೂಪ್ ನವನೇ ಆದ್ರೂ ಪರವಾಗಿಲ್ಲ, ಬೇರೆ ಯಾರಾದ್ರೂ ಆದ್ರೆ ರಾಜಾ ಅದ್ರ ಬೆಲೆ ನಿಂಗೆ ಗೊತ್ತೇನು? 50,000. ಓಹೋ, ಅದು ಕದ್ಮಾಲ ಕೊಂಡಮಾಲ. ಶರಪ್, ನನ್ನ ಮಗಳಿಗೆ ಕದ್ಮಾಲ್ ಕೊಡ್ತೀನೇನು? ನಿನಗೆ ತಮಾಷೆ, ನನಗೆ ಸಂಕಟ. ಸಂತ ಯಾಕೆ ತಡಿ, ಮೈ ಚೆನ್ನಾಗಿಲ್ವಾ? ಮಿಸ್ಟರ್ ರಾಜ 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 Miss 3663 ಏನ್ ನೀವ್ ಇಲ್ಲಿ ಅಂತ? ಈಗ ನನ್ನ ಮಗಳು ಉಷಾ. Is it? Hello. Hello. Oh, fantastic, fantastic. ಎಂತ ಅಪ್ಪನಿ ಎಂತ ಮಗಳು? ಶರಪ್, ಉಷಾ ನೀ ಯಾಕೆ ಇಲ್ಲಿ ಬಂದೆ? ಯಾಕೆ ಡ್ಯಾಡಿ ಬರ್ಬಾರ್ದಾ? ಅಲ್ಲ ಅಲ್ಲ ಅಲ್ಲ, ಇದು ಗೌರವಸ್ತು ಬರೋ ಸ್ಥಳ ಅಲ್ಲ ಅಂತ ನಿಮ್ ಡ್ಯಾಡಿ. ಡ್ಯಾಡಿ ಇವ್ರು ನಿಮ್ಗೆ ಯಾಕೆ ಗೊತ್ತು? ಈತ ನನಗೆ ಬಹಳ ಬಹಳ ಚೆನ್ನಾಗಿ ಗೊತ್ತಮ್ಮ, ಒಂಥರ ಬಿಸ್ನೆಸ್ ನಲ್ಲಿ. ಬಿಸ್ನೆಸ್ ಅಲ್ಲಿ ಇದೆ. ಉಷಾ, ಈತ ನಿನಗೆ ಗೊತ್ತು? ಮೊನ್ನೆ ನನ್ ಜೊತೆ ಕ್ಲಬ್ ನಲ್ಲಿ ಡಾನ್ಸ್ ಮಾಡಿದ್ರು. ಹಿ ಇಸ್ ವೆರಿ ಗುಡ್ ಡಾನ್ಸರ್ ಡ್ಯಾಡಿ. Oh, yeah, yes, yes. ಇದೇ ನನಗಾಗಲ್ಲ ಅನ್ನೋದು. ಯಾಕೆ ಡ್ಯಾಡಿ? ಯಾಕೆಂದ್ರೆ ಅವ್ರ ಮನೆ ಹೆಣ್ಮಕ್ಳು ಕ್ಲಬ್ಗೆ ಹೋಗಿ ಗಂಭೀರವಾಗಿ ಕೂತ್ಕೋಬೇಕು, ಬೇರೆಯವ್ರ ಮನೆ ಹೆಣ್ಮಕ್ಳು ಇವ್ರನ್ನ ತಬ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ನಿಮ್ ಡ್ಯಾಡಿ, ಅಲ್ವೇ ಸರ್? ರಾಜಾ, ಉಷಾ ನಿಮ್ ಮನೆಗೆ ಹೋಗು. ನಾನ್ ಡ್ರಾಪ್ ಮಾಡ್ಲಾ? ಓಕೆ ಅವಳಗ್ ದಾರಿ ಗೊತ್ತು, ಹೋಗಮ್ಮ. ಹೋಗ್ತೀನಿ. ನೆಕ್ಲೆಸ್ ಕಳ್ತನಾಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಕಂಪ್ಲೇಂಟ್ ಬೇಡಮ್ಮ. ಯಾಕೆ ಡ್ಯಾಡಿ? ಯಾಕೆಂದ್ರೆ ಪೊಲೀಸ್ನವ್ರು ಅಂದ್ರೆ ನಿಮ್ ಡ್ಯಾಡಿಗೆ ಸ್ವಲ್ಪ ಅಲರ್ಜಿ. ನಾವು ಮರ್ಯಾದಸ್ಥರು. ಹಾಗಂತ ಹೇಳಿದ್ರೆ ತಾನು ನಮ್ಗೆಲ್ಲ ಗೊತ್ತಾಗೋದು. ಯಾಕೆ ಹೇಳ್ತೀನಿ ಅಂದ್ರೆ ಪದೇ ಪದೇ ಪೊಲೀಸ್ನವ್ರು ನಮ್ಮ ಮನೆಗೆ ಬರೋದು ನನಗೆ ಇಷ್ಟ ಇಲ್ಲಮ್ಮ. ಅವ್ರು ಬರೋದು, ನಿಮ್ಮನ್ನೆಲ್ಲ ಹುಡ್ಕೋದು, ಅವ್ರ ಇವ್ರ ಮನೆ ಒಡವೆ ಎಲ್ಲ ನಿಮ್ಮಲ್ಲಿರೋದು. ಹಾ? ಅಂದ್ರೆ ಅವ್ರ ಇವ್ರ ಮನೆ ತರ ಒಡವೆಗಳು ನಿಮ್ಮಲ್ಲಿರೋದು. ಯಾಕೆ ಕನ್ಫ್ಯೂಷನ್? ರಾಜಾ, ನೀವ್ ಬಂದ್ ಕೆಲಸ ಏನು? ಅದೇ ನೀವ್ ಹೇಳ್ದಲ್ಲ, ಕಾರು. ಹಾ, ಕಾರು. ಆ ಕಾರು ಸಿಗ್ತಾನೆ. ಆಲ್ರೆಡಿ ಬೆಲೆ ಏನ್ ಹೇಳ್ತಾನ ಅವನು? ಇಷ್ಟ ಹೇಳ್ತಾ ಇದ್ದಾನೆ. ರಾಜಾ, ನೀನ್ ಕೈ ಮುಗಿದ್ ಕೇಳ್ಕೊತೀನಿ ಕಣ. ಮುಗಿರಿ. ನೀನ್ ಕೈ ಮುಗಿದ್ ಕೇಳ್ಕೊತೀನಿ ಕಣ, ನನ್ನ ಮಗಳಾದ್ರೆ ನನ್ನ ಮರ್ಯಾದೆ ಕಳಿಬೇಡ. ಓಕೆ 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 ಅಂತ ಹೇಳ್ಬಿಟ್ಟು. ಓಕೆ ಓಕೆ ಅಂತ ಹೇಳಿ. ಹುಷಾರ್, ನಮ್ ರಾಜ ಇದಾನಲ್ಲ, ಪೊಲೀಸ್ನವ್ರಿಗಿಂತ ಹುಷಾರ್. ನೆಕ್ಲೆಸ್ ಎಲ್ಲೆದ್ರು ತಂದ್ಕೊಟ್ಬಿಡ್ತಾನೆ. ನಿಜವಾಗ್ಲೂ ರಾಜ, ಆ ನೆಕ್ಲೆಸ್ ಅಂದ್ರೆ ನನಗೆ ಪ್ರಾಣ. ಅದನ್ನ ತಂದು ಕೊಟ್ರೆ ನಾನ್ ಸಾಯೋವರೆಗೂ ನಿಮ್ಮನ್ ಮರೆಯಲ್ಲ. ಹೌದಾ? ಹಾ. ಹಾಗಿದ್ಮೇಲೆ ನೆಕ್ಲೆಸ್ ಏನು? ನನ್ ಪ್ರಾಣನೇ ಕೊಡ್ತೀನಿ. ನೆಕ್ಲೆಸ್ ನಾನು ಬರ್ತೀನಿ ಸರ್. ನಾನು ಹೋಗ್ಬರ್ತೀನಿ ಸರ್. ಅವ್ರೆಷ್ಟು ಒಳ್ಳೆಯವರಲ್ಲ. ಹ್ಮ್. ಹ, ಹ. ಏನಂತ ನಿನ್ ಲವ್ವರು? ಅವನೊಬ್ಬ ಹಾಳಾಗೋದ. ಉಷಾ, ಅಯ್ಯೋ ಉಷಾ, ಅವ ಅಯ್ಯೋ ರಾಜ, ಅಮ್ಮಮ್ಮ. ರಾಜ, ಏನಾಯ್ತು ರಾಜ? ಮೈ ಕೈಯೆಲ್ಲ ಬ್ಯಾಂಡೇಜು. ಅಯ್ಯೋ ಏಟು ಉಷಾ, ಏಟು. ಯಾರು ಹೊಡೆದ್ರು? ಇದನ್ನಲ್ಲ ಆ ಕಳ್ಳ ರಾಸ್ಕಲ್, ತಾಂಡಗ, ಆದಿಮಾನವ. ಯಾಕೆ ಹೊಡೆದ? ನೋಡಿ ಎಷ್ಟೊಂದು ಪೆಟ್ಟಾಗಿದೆ. ಅಯ್ಯೋ ಉಷಾ, ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ನೀನ್ ಆ ನೆಕ್ಲೆಸ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ, ತಂದ್ ಕೊಡಿ ಅಂತ ಕೇಳ್ದಲ್ಲ, ಅದಕ್ಕೋಸ್ಕರ ಆ ತಾಂಡಗ ಮೇಲೆ ಫೈಟ್ ಅಯ್ಯೋ ಮಾಡಕ್ ಹೋಗಿದ್ದೆ. ಅದ್ರ ಫಲಿತಾಂಶ ಇದು. ಹೋದ್ರೋಗ್ಲಿ ಬಿಡು, ತಗೋ ಸದ್ಯ ನಿನ್ ನೆಕ್ಲೆಸ್ ಸಿಕ್ತಲ್ಲ. ಅಮ್ಮ, ಆ ಕಳ್ಳನ್ನ ಪೊಲೀಸ್ ಕಿಟ್ಕೊಟ್ರ? ಇಲ್ಲ ಉಷಾ, ಬಿಟ್ಬಿಟ್ಟೆ. ಯಾಕೆ? ಸೆಂಟಿಮೆಂಟ್ ಉಷಾ, ಸೆಂಟಿಮೆಂಟು. ಒಂದ್ ಕಾಲದಲ್ಲಿ ಸ್ನೇಹಿತನಾಗಿದ್ನಲ್ಲ ಅಂತ ಬಿಟ್ಬಿಟ್ಟೆ. ಏನು? ನನ್ ನೆಕ್ಲೆಸ್ ಕತ್ತವನು ನಿಮ್ ಸ್ನೇಹಿತನ? ಹೌದು ಉಷಾ, ಅವತ್ ನಮ್ ಜೊತೆ ಕ್ಲಬ್ ಅಲ್ಲಿ ಡ್ಯಾನ್ಸ್ ಮಾಡದ್ನಲ್ಲ ಗಡವ, ಅವನೇ ನನಗ್ ಹೊಡೆದಿದ್ದು. ಸಾಕ್ಷಾತ್ ಅಬ್ಬ. ಎಷ್ಟೊಂದು ಹೊಡೆದ ನಿಮಗೆ?
ಹಾಗೆ ಹಿಡ್ಕೋ, ಬಿಟ್ಬಿಡ್ಬೇಡ. ಅಬ್ಬಾ, ಈಗ ಸ್ವಲ್ಪ ನೋವು ಕಡಿಮೆ ಆಯ್ತು. ದಟ್ ಕಡವಾ ಈ ಸರಿಯಲ್ಲಿ ಗುಡ್ ಫೆಲ. ಹೇಗೆ? ಯಾಕೆಂದ್ರೆ ಅವನು ಹೊಡಿದೆ ಹೋಗಿದ್ದಿದ್ರೆ ಈ ಮುದ್ದಾದ ಕೈ ನನ್ ಕೆನೆ ಮುಟ್ತಾ ಇತ್ತಾ. ಅಪ್ಪ ಉಷಾ, ನಿನಗೇನ್ ಬೇಜಾರಿಲ್ಲ ತಾನೆ? ಯಾಕೆ? ನಿನ್ ಕೈನ ಇಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಲ್ಲ ಅಂತ. ಉಷಾ, ನೀನ್ ತುಂಬಾ ಒಳ್ಳೆಯವಳು. ಯು ಆರ್ ವೆರಿ ಬ್ಯೂಟಿಫುಲ್. ನಿನ್ ಹೃದಯ ನಿರ್ಮಲವಾದ ಸರೋವರದಂತೆ. ಸುಮ್ನೆ ನನ್ನ ಹೊಗಳ್ಬೇಡಿಪ್ಪ. ಇಲ್ಲ ಉಷಾ, ನಿಜ ಹೇಳ್ತಾ ಇದ್ದೀನಿ. ನಿನಗೆ ಈಗೇನು ಬೇಜಾರಿಲ್ಲ ತಾನೆ? ಯಾಕೆಂದ್ರೆ ಇಷ್ಟೊಂದು ಗಟ್ಟಿಯಾಗಿ ತಬ್ಕೊಂಡಿದ್ದೀನಲ್ಲ ಅಂತ. ಉಷಾ, ನಿನಗೇನು ಬೇಜಾರಿಲ್ಲ ಅಂದ್ರೆ ಒಂದೇ ಒಂದು ಯು ನಾಟಿ. ಉಷಾ, ಐ ಲವ್ ಯು. ಯಾಕೆ ಡ್ಯಾಡಿ ಹಾಗೆ ನೋಡ್ತಾ ಇದ್ದೀರಾ? ಎಲ್ಲಿ ತಮ್ಮ ನೆಕ್ಲೆಸ್? ಕಳ್ಳತ್ರ. ಕಳ್ಳ ಹತ್ರ? ನಿನ್ನ ಹತ್ರ ಯಾಕೆ ಬಂತು? ರಾಜ ತಂದು ಕೊಟ್ರು. ರಾಜ್ ಅವನು ತಂದು ಕೊಟ್ಟೆ ಕೊಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮ್ಗೆ ಯಾಕೆ ಗೊತ್ತು ಡ್ಯಾಡಿ? ಅವನಂತ ಬುದ್ಧಿವಂತ. ಕಳ್ಳರ ವಿಷಯ ಪೊಲೀಸ್ನವ್ರಿಗಿಂತ ಅವನಿಗೆ ಚೆನ್ನಾಗಿ ಗೊತ್ತು. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನ ವ್ಯವಹಾರ ಏನೇ ಇದ್ರು ಆಫೀಸ್ನಲ್ಲಿ. ಮೀಟ್ ಮೀ ಮೈ ಆಫೀಸ್. ನಿಮ್ಮನ್ನ ಯಾರೇ ಮೀಟ್ ಮಾಡಕ್ ಬಂದಿದ್ದು? ನಾನ್ ಮೀಟ್ ಮಾಡಕ್ ಬಂದ್ ನನ್ನ ಗರ್ಲ್ ಫ್ರೆಂಡ್ ಉಷಾ. ಹಲೋ ಉಷಾ. ಹಾಯ್. ರಾಜಾ, ನನಗಿದೆಲ್ಲ ಹಿಡ್ಸಲ್ಲ. ಏನ್ ಡ್ಯಾಡಿ, ಅವ್ರು ಎಷ್ಟು ಕಷ್ಟಪಟ್ಟು ನೆಕ್ಲೆಸ್ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳದ್ ಬಿಟ್ಟು ಆಕ್ಷೇಪಣೆ ಮಾಡ್ತಿದ್ಯಾ? ಅವ್ರಿಗೆ ಸ್ವಲ್ಪ ಭಯ ಅಷ್ಟೇ. ಭಯನಾ? ನಮ್ ಡ್ಯಾಡಿಗ? ಅಲ್ಲಲ್ಲ, ನಿಮ್ಮ ಅಪ್ಪನಿಗೆ. ಯಾಕೆ? ಹೇಳ್ಬಿಡ್ಲ ಸರ್? ಅಯ್ಯೋ ನಾಟಿ ಬಾಯ್. Naughty. ಉಷಾ, ಗೆಸ್ಟ್ ಬಂದ್ಯಾರೆ, ಕಾಫಿ ತಗೊಂಬಮ್ಮ. ಉಷಾ, ನಿಮ್ ಡ್ಯಾಡಿ ತುಂಬಾ ಹಾಟ್ ಆಗಿದ್ದಾರೆ, ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೊಂಬರ್ತೀಯಾ? ರಾಜಾ, ನನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತಿದ್ಯಾ? ಏನ್ ಗುರು, ನನ್ ಜೀವನದಲ್ಲಿ ಆ ಕೆಲಸ ಮಾಡ್ತೀನಿ ನಾನು. ಮತ್ತೆ ಮನೆಗೆ ಯಾಕೆ ಬಂದೆ? ಉಷಾ ನನ್ನ ಪ್ರೀತಿಯಿಂದ ಬಾ ಅಂತ ಕರೆದು ಬಂದೆ. ಉಷಾ ನನ್ನ ಮಗಳು ಜ್ಞಾಪಕ ಇರ್ಲಿ. 2 ಸತಿ ಹೇಳ್ತೀರಿ. ಆ ಮುದ್ದಾದ ಮಗಳಿಗೆ ನೀವೇ ಅಪ್ಪ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಫ್ಕೋರ್ಸ್ ಶಿ ಇಸ್ ಯುವರ್ ಡಾಟರ್. ಸಾಬೇತ್. ಈಗಲೇ ಸ್ಟಾಪ್ ಇಟ್ ಅಂದ್ರೆ ನಿಮ್ ಮಗಳು ಹೇಳದ್ ಕೇಳಿದ್ರೆ ನಿಮ್ಗೆ ಏನೇನಾಗುತ್ತೋ. ಏನ್ ಹೇಳಿದ್ಲು? ನಿಮ್ ಹಾರ್ಟ್ ಚೆನ್ನಾಗಿದೆ ತಾನೆ? ಏನಿಲ್ಲ ಮಗಳು. ಉಷಾ ನನ್ನ ಲವ್ ಮಾಡ್ತಾ ಇದ್ದಾಳಂತೆ, ನನ್ನೇ ಮದುವೆ ಆಗ್ತಾಳಂತೆ. ಮುಚ್ಚ ಬಾಯ್. ನನ್ನ ಮಗಳನ್ನ ನಿನ್ನಂತ ಕಳ್ಳ ಬಡವನ ಕೊಡ್ತೀನ? ನಾನೇನೋ ಕಳ್ಳ, ನೀವು ರೇ ಕಳ್ಳನ ಮಗಳಿಗೆ ಕಳ್ಳನೇ ಗತಿ. ಮೇಡ್ ಫಾರ್ ಈಚ್ ಅದರ್. ಅಂದ್ರೆ ಮಾವನಿಗೆ ತಕ್ಕ ಅಳಿಯ ಅಂತ. ಓಹೋ, ಕೂಲ್ ಡ್ರಿಂಕ್ಸ್ ತರದ್ರೊಳಗೆ ಮಾವ ಅಳಿ ಆಗೋಗ್ಬಿಟ್ರಾ? ಅಲ್ಲ ಉಷಾ, ನಿನ್ ಕುತ್ತಿಗೆಗೆ ನಾನು ನೆಕ್ಲೆಸ್ ಹಾಕ್ದಾಗಿಂದ ನಿಮ್ಮಪ್ಪ ನನಗೆ ಫಾದರ್ ಇನ್ ಲಾ ಆಗ್ಬಿಟ್ರು. ರಾಜಾ, ಕೂಲ್ ಡ್ರಿಂಕ್ಸ್. He is funny. I love him, Daddy. ಪಾರ್ಟ್ನರ್, ನೋಡು ನಿಮ್ ಜೋಡಿ ಎಷ್ಟು ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ಕೌಂಟರ್. ಉಷಾ, ಬಾ ಹೋಗೋಣ. ಸುಮ್ಮನಿರಿ ನೀವು. ನನ್ ರಾಜ ನಿನ್ನಂತ ಕಳ್ಳನಿ ಪಾರ್ಟ್ನರ. ವಾಟ್? ಕಳ್ಳ ನಾನು? ಎಸ್. ನನ್ ನೆಕ್ಲೆಸ್ ಕದಿಲಿಲ್ಲ? ಹೌದೌದು, ಇವನೇ ಆ ಕಳ್ಳ. ಯಾಕ ಬಂದ ತಿರ್ಗಾ ಇಲ್ಲಿಗೆ ನೀನು? ಓ, ತಾವ್ ಅಲ್ಲಿದ್ದೀರೋ? ನಿಮ್ಮ ಅಪ್ಪ ಅಮ್ಮ ಬುದ್ಧಿ ಕಲ್ಸ್ಯಾರ ನಿನ್ಗೆ. ಬೈ ಬೆಳೆಸಿರೋದ್ ನೋಡು, ಒಳ್ಳೆ ಗೂಂಡ ಇದ್ದಾಗಿದ್ದಾನೆ. ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ, ಹೋಗೋ. ಔಟ್. ಓ ಮಿಸ್ ಉಷಾ, ನಾನು ಸುಳ್ಳು ಹೇಳ್ಬೋದು, ಆದ್ರೆ ಫೋಟೋ ಸುಳ್ಳು ಹೇಳುತ್ತಾ ನೋಡಿ. ನೋಡಿದ್ರ, ನಿಜ ಹೇಳ್ಬೇಡ ಅಂತ ನಿಮ್ ಬೆನ್ನಿಂದ ಯಾವ್ದ್ಕೊಂಡು ಹೇಗ್ ಕೈ ಮುಗಿತಾ ಇದ್ದಾನೆ. ಮಿಸ್ ಉಷಾ,
ಈ ನೆಕ್ಲೆಸ್ ಕದ್ದಿದ್ದು ಇವನೇ, ಅದನ್ನ ಮತ್ತೆ ವಾಪಸ್ ತಂದು ಕೊಟ್ಟಿದ್ದು ಇವನೇ. ಲವ್ ಲವ್ ರಾಜ, ನಮ್ಮಂತ ಕಳ್ರಿಗೆ ಯಾಕೆ ಬೇಕಾಗಿದೆಯೋ ಲವ್ ಪ್ರೀತಿ ಎಲ್ಲ? ಪಾಪ ಒಂದ್ ಇನ್ನೋಸೆಂಟ್ ಹೆಣ್ಮಗು ಲೈಫ್ ನ ಅನ್ಯಾಯವಾಗಿ ಹಾಳು ಮಾಡ್ತಿದ್ಯಲ್ಲೋ. ಐ ಪಿಟಿ ಯು ಮಿಸ್. ರಾಜ, ಇವ್ನು ಹೇಳ್ತಿರೋದೆಲ್ಲ ನಿಮ್ ಮಾಡಿಗೂ ಸತ್ಯ. ಯು ಚೀಟ್, ಎಸ್. ಯು ಕತ್ರೋಟ್. I hate you. I hate you. I hate you. ಯಾಕೆ ಹೀಗೆ ಮಾಡಿದ್ರಿ ರಾಜ? ನನ್ನ ಮನಸ್ಸು ಕತ್ತ ನಿಮ್ಮನ್ನ ಯಾಕೆ ಯಾಕೆ ಮರಿಲಿ ರಾಜ? ನಾನು ಯಾಕೆ ಮರಿಲಿ? ಇಲ್ಲಿಗೆ ಯಾಕೆ ಬಂದೆ? ನಾನು ಕಳ್ಳ, ಇವತ್ತಲ್ಲ ನಾಳೆ ಜೈಲ್ಗೆ ಹೋಗೋದು ಖಂಡಿತ. ನನ್ನಂತವ್ರ ಸ್ನೇಹ ಮಾಡೋದು ನಿಮ್ ಗೌರವಕ್ಕೆ ಸರಿ ಇಲ್ಲ. ಗೊತ್ತಿದೆ, ಗೊತ್ತಿದ್ದು ನನ್ನ ಯಾಕೆ ಇಲ್ಲಿ ಹುಡ್ಕೊಂಡು ಬಂದಿದ್ದೀರಾ? ಪರಿಚಯ ಮಾಡ್ಕೊಂಡಲ್ಲ ಆ ತಪ್ಪಿಗೆ, ನಿಮ್ ಸ್ನೇಹ ಬಯಸದ್ನಲ್ಲ ಆ ಅಪರಾಧಕ್ಕೆ, ನನ್ನ ಮನಸ್ಸಾರೋ ಪ್ರೀತಿಸೋ ನಾಟಕ ಆಡಿ ನನ್ನ ಹೃದಯನ ಕಿತ್ಕೊಂಡ್ರಲ್ಲ ಅದಕ್ಕೆ. ಉಷಾ, ನಾನು ಕಳ್ಳನೇ ಆಗಿರ್ಬೋದು, ಸುಳ್ಳನೇ ಆಗಿರ್ಬೋದು, ಆದ್ರೆ ನಿನ್ನ ಮನ್ಸಾರ ಪ್ರೀತಿಸಿದ್ ನಿಜ. ರಾಜ, ನೀವು ನಿಜವಾಗ್ಲೂ ನನ್ನ ಪ್ರೀತಿಸೋದಾದ್ರೆ ದಯವಿಟ್ಟು ಇನ್ನು ಮುಂದಾದ್ರೂ ಕೆಟ್ಟ ಕೆಲಸನ ಬಿಟ್ಬಿಡಿ. ಅದ್ಯಾಕೆ ಸಾಧ್ಯ ಉಷಾ? ಹಾಗಾದ್ರೆ ನಿಮ್ಗೆ ನನಗಿಂತ ನಿಮ್ ಕಳ್ತನನೇ ಹೆಚ್ಚ? ದೇವ್ರು ನಿಮ್ಗೆ ಯಾಕಿಂತ ಬುದ್ಧಿ ಕೊಟ್ಟ? ಯಾರು ಉದ್ಧಾರಕ್ಕೋಸ್ಕರ ಇಂತ ನೀಚ ಕೆಲಸ ಮಾಡ್ತಿದ್ದೀರಾ? ಉಷಾ, ಯಾರು ಉದ್ಧಾರಕ್ಕೋಸ್ಕರನಾ? ಬಾಯ್ಲಿ. ಉಷಾ, ನೀನ್ ಕೇಳಿದ ಪ್ರಶ್ನೆಗಿದೆ ಉತ್ತರ. ಯಾರಿವ್ರು? ನನ್ನ ತಾಯಿ, ನನ್ನ ಹೆತ್ತಮ್ಮ ಉಷಾ. ಅವಳ ತಾಯಿ ಅಂತ ನನಗ್ ಗೊತ್ತೇ ಹೊರತು ನಾನು ಮಗ ಅಂತ ಆಕೆ ಗೊತ್ತಿಲ್ಲ. ಕೂಗಿದ್ರೆ ಹಾ ಅನ್ನಲ್ಲ, ಮಾತಾಡಿದ್ರೆ ಮಾತಾಡಲ್ಲ, ಹಸಿವಾದ್ರೆ ಕೇಳಲ್ಲ, ನೋವಾದ್ರೆ ಹೇಳಲ್ಲ. ಆಸೆ, ನಿರಾಶೆ, ಸುಖ, ದುಃಖ, ಕೋಪ, ತಾಪ, ಬೇಕು ಬೇಡ ಒಂದು ಗೊತ್ತಾಗಲ್ಲ ಈಕೆಗೆ. ಗುಡಿಲಿರೋ ದೇವ್ರಿಗೆ ಹೇಗೆ ಸೇವೆ ಮಾಡ್ತಾರೋ ಆಗ ಸೇವೆ ಮಾಡ್ತಾ ಇದ್ದೀನಿ ಉಷಾ. ಇವ್ರಿಗೆ ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು ಅಂತ ಹೇಳೋರಿಲ್ಲ, ಯಾವಾಗ ಸರಿ ಹೋಗುತ್ತೆ ಅಂತ ಹೇಳೋರು ಇಲ್ಲ ಉಷಾ. ನಿಜ ಹೇಳ್ಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದಲೂ ಅಮ್ಮನ ಆರೈಕೆಯಿಂದ ಬೆಳಿಬೇಕಾಗಿದ್ದ ನಾನು ಅಮ್ಮನಿಗೆ ಆರೈಕೆ ಮಾಡ್ತಾ ಬೆಳೀತಾ ಬಂದೆ. ನನಗೆ ಆಸ್ತಿ ಪಾಸ್ತಿ ಇಲ್ಲ, ಬಂಧು ಬಳಗ ಇಲ್ಲ. ಒಂದು ತುತ್ತು ಅನ್ನಕ್ಕೋಸ್ಕರ ಬೀದಿ ಬೀದಿ ಅಲಿತಾ ಇದ್ದೆ. ಏನಪ್ಪ? ನಮ್ಮಮ್ಮ 2 ದಿವಸದಿಂದ ಏನು ತಿಂದಿಲ್ಲ. ಸ್ವಲ್ಪ ಅನ್ನ ಇದ್ರೆ ಕೊಡ್ತೀರಾ? ಬಂದೇ ಇರಪ್ಪ. ಇನ್ನಮ್ಮ
ಇದೆಯಲ್ಲಪ್ಪ. ಕೂಡ್ಲೆ ಈ ಔಷಧಿ ತಂದು ಕೊಡಪ್ಪ. ಇದಕ್ಕೆ ಎಷ್ಟಾಗತ್ತೆ ಸರ್? ಸುಮಾರು ಒಂದು 15 ರೂಪಾಯಿ ಆಗ್ಬೋದಪ್ಪ. 15 ರೂಪಾಯಿ. ಅಪ್ಪ ದೇವ್ರೆ, ನಮ್ಮಮ್ಮನ ಕಾಯಿಲೆ ವಾಸಿ ಮಾಡ್ಬಿಡಪ್ಪ. ಅಪ್ಪ ಭಗವಂತ, ಇವತ್ತಿನ ರೇಸಲ್ಲಿ ನಾನು ಕುದುರೆ ಗೆಲ್ಲಿಸ್ಬಿಡಪ್ಪ. 101 ಇಳಿಗೆ ಹಾಕ್ತೀನಿ, 1001 ರೂಪಾಯಿ ನಿನ್ನ ಗುಂಡಿಗೆ ಹಾಕ್ತೀನಿ. ಈ ದುಡ್ಡು ನಿನಗೋಸ್ಕರನೇ ಅಪ್ಪ. ಸರ್ ನಮ್ ತಾಯಿಗೆ ತುಂಬಾ ಜ್ವರ ಸರ್. ಔಷಧಿ ತಗೊಳಕ್ 15 ರೂಪಾಯಿ ಕೊಡಿ ಸರ್. ಕುದುರೆ ಗೆಲ್ಸೋ ದೇವ್ರೆ ಅಂದ್ರೆ ನಿಮ್ಮ ಅಜ್ಜಿ ಕತೆ ಹೇಳ್ತೀಯ? ಹೋಗ್ ಕೂಲಿ ಮಾಡೋಗ ಹೋಗ. ಅಪ್ಪ ಭಗವಂತ, ಇವತ್ ನನ್ ಕುದುರೆ ಮಾತ್ರ ಓಡ್ಲಪ್ಪ. ಆಂಜನೇಯ, ನನ್ನ ಒಬ್ಬನ್ನೇ ಕಾಪಾಡಪ್ಪ. ಕಳ್ಳ ನನ್ನ ತಾಯಿನ ಉಳಿಸ್ಕೊಳ್ಬೇಕು ಅನ್ನೋ ಆವೇಶದಲ್ಲಿ ಆ ದಾರಿ ಹಿಡ್ದೆ. ವಿಧಿ ನನ್ನ ಕಳ್ಳನಾಗ್ ಮಾಡ್ತು. ಈಗ ಹೇಳು ಉಷಾ, ನಾನ್ ಮಾಡ್ತಾ ಇರೋದ್ ತಪ್ಪ? ಇಲ್ಲ, ತಿಳಿದೆ ನಾನೇ ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ನನ್ ಕ್ಷಮಿಸ್ಬಿಡಿ ರಾಜ. ಚಿಕ್ಕ ವಯಸ್ಸಿನಿಂದಲೂ ನಿಮ್ ತಾಯಿಗೋಸ್ಕರ ಎಷ್ಟೋ ಕಷ್ಟಪಟ್ಟಿದ್ದೀರಾ ರಾಜ. ನಿಮ್ಮಂತ ಮಗ ಎಲ್ಲ ತಾಯಿಗೂ ಸಿಕ್ಕೋಲ್ಲ ರಾಜ, ಎಲ್ಲ ತಾಯಿಗೂ ಸಿಕ್ಕೋಲ್ಲ. ಈಗಲೇ ಅದನ್ನ ನಾನು ಅರ್ಥ ಮಾಡ್ಕೊಂಡಲ್ಲ ಉಷಾ. ಬಾ. ಮಿಸ್ಟರ್ ರಾಜ, ನಿಮ್ ತಾಯಿಗೆ ಶಾಕ್ ಹೇಗ್ ಬಂತು, ಯಾವಾಗ ಬಂತು ಅನ್ನೋದೇ ಗೊತ್ತಿಲ್ಲ ಅಂತೀರಾ. ನಿಮಗೆ ಬುದ್ಧಿ ಬಂದಾಗ್ಲಿಂದಲೂ ಹೀಗೆ ಇದ್ದಾರೆ ಅಂತೀರಾ. ಇಂಥ ಸ್ಥಿತಿನಲ್ಲಿ ಕಾಯಿಲೆ ವಾಸಿ ಮಾಡೋದು ತುಂಬಾ ಕಷ್ಟ. ಹಾಗನ್ಬಿಡಿ ಡಾಕ್ಟರ್, ನಾನ್ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ನನಗಿರೋದು ಒಂದೇ ಆಸೆ, ನಾನು ಅಮ್ಮ ಅಂತ ಕರೆದಾಗ ನನ್ನನ್ನು ಗುರ್ತಿಡ್ದು ಒಂದೇ ಒಂದ್ಸಲ ರಾಜ ಅಂತ ಕರೆದು ಬಿಟ್ರೆ ನಾನು ಪಟ್ಟ ಕಷ್ಟ ಎಲ್ಲ ಸಾರ್ಥಕವಾಗುತ್ತೆ ಡಾಕ್ಟರ್, ಸಾರ್ಥಕವಾಗುತ್ತೆ. ಅದೆಲ್ಲ ಸರಿ. ಈ ಕಾಯಿಲೆ ವಾಸಿ ಆಗ್ಬೇಕಾದ್ರೆ ನೀವು ಇವ್ರನ್ನ ಅಮೆರಿಕ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಇದೆಲ್ಲ ನಿಮ್ಮಿಂದ ಸಾಧ್ಯನಾ? ಸಾಧ್ಯ ಡಾಕ್ಟರ್. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ನಾನು ಹಣ ತರ್ತೀನಿ. ನನಗ್ ಬೇಕಾಗಿತ್ತು ನನ್ನ ತಾಯಿ ಗುಣ ಆಗ್ಬೇಕಷ್ಟೇ. ಆಚೆ ಹೋಗ್ಬಿಟ್ಟು 50-50 ತಗೊಂಡ್ಬಿಡೋಣ ಬಾ. ವಾಚ್ಮನ್ ತರ ಬಂದ್ಬಿಟ್ಟು 50-50ನಾ? ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಾನೇನು ಪೂರ್ತಿನ ಕೇಳ್ದೆ, 50% ಕೇಳ್ದೆ ಅಷ್ಟೇ. 50% ಕೊಡ್ಲೇಬೇಕಾ?
ಥ್ಯಾಂಕ್ ಯು ರಾಜ. ನೀ ನನ್ನ ಪ್ರಾಣ ಉಳಿಸ್ದೆ ಅಂತ ನನಗೆ ಮಾತು ಹೇಳ್ತಾ ಇಲ್ಲ. ಯಾಕೆ ನನ್ನನ್ನು ದೂರ ತಳ್ತಿದ್ಯಾ? ಯಾಕೆ ನನ್ನ ಫ್ರೆಂಡ್ಶಿಪ್ ಬೇಡ ಅಂತೀಯಾ? ನಿನ್ನ ಸ್ನೇಹಿತನಾಗಕ್ಕೆ ನಂಗೆ ಯೋಗ್ಯತೆ ಇಲ್ಲ ಅಂತೀಯಾ? ನೀನೊಬ್ಬ ಬಿಸ್ನೆಸ್ ಮ್ಯಾನ್, ಪ್ರತಿ ಒಂದರಲ್ಲೂ ಪಾಲ್ ಕೊಡೋಕೆ ನನಗೆ ಇಷ್ಟ ಇಲ್ಲ. ಕದ್ದಿದ್ರಲ್ಲಿ ಅರ್ಧ ಕೊಡೋಕೆ ನಿಂಗೇನೋ ನಷ್ಟ. ಐ ಆಮ್ ಸಾರಿ ರವಿ, ನಾನು ಸಂಪಾದನೆ ಮಾಡಿದ್ರೆ 1 ಪೈಸಾ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಆಸೆಗೊಂದು ಮಿತಿ ಇರ್ಬೇಕು ರಾಜ. ಮನುಷ್ಯನ್ಗೆ ಇಷ್ಟೊಂದು ದುರಾಸೆ ಇರಬಾರ್ದು. ಎಸ್, ನಾನು ಸ್ವಾರ್ಥಿದೆ, ನನಗೆ ದುರಾಸೆ ಹೆಚ್ಚು. ಆದ್ರೆ ನಾನು ದುಡಿತಾ ಇರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ರವಿ. ಅದರಿಂದ ಒಂದು ಜೀವನ ಉಳಿಸ್ಬೇಕಾಗಿದೆ. ಒಬ್ಬ ಮಗನಾಗಿ ತಾಯಿಗೆ ಮಾಡ್ಬೇಕಾಗಿದ್ದು ಕರ್ತವ್ಯ ಮಾಡ್ಬೇಕಾಗಿದೆ. ಏನ್ ಹೇಳ್ತಿದ್ಯಾ? ಹೌದು ರವಿ, ನನಗೆ ಬುದ್ಧಿ ಬಂದಾಗಿಂದ ನನ್ನ ತಾಯಿ ಕಲ್ಲಾಗಿದ್ದಾಳೆ. ಅವಳು ಮತ್ತೆ ಮನುಷ್ಯಲಾಗಬೇಕಾದ್ರೆ ನನಗೆ ಹಣ ಬೇಕು. ನನಗೆ ಹಣ ಬೇಕೇ ಬೇಕು ರವಿ. ರಾಜ, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಖಂಡಿತ ಇದನ್ನು ನಾನು ಕೇಳ್ತಿರ್ಲಿಲ್ಲ. ನಿನ್ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಹಣ ಅನ್ನೋದು ಶ್ರೀಮಂತರ ಹತ್ರ ಕೊಳಿಯೋ ಗೊಬ್ಬರ ಕಣು. ಆದ್ರೆ ತಾಯಿಗೆ ಎಷ್ಟು ಬೆಲೆ ಇದೆ ಅನ್ನೋದು ನನಗೂ ಗೊತ್ತಿದೆ. ಸರಿ, ಇನ್ ಮುಂದೆ ಏನ್ ನಡಿಬೇಕು ಅದನ್ನು ನೋಡೋಣ. ರಾಜ, ಹಲೋ ವಸಂತ್ ಹಿಯರ್. ನಮ್ಮ ಹಡವೆಲ್ಲ ಹೋಯ್ತು, ವಜ್ರಗಳೆಲ್ಲ ಹೊರಟಾಯ್ತು. ನೀನು ತಂದುಕೊಟ್ಟ ಒಡವೆಗಳೆಲ್ಲ ಹೋಯ್ತು. ನಮ್ಮ ಆಸ್ತಿ ಎಲ್ಲ ಲೂಟಿ ಆಗೋಯ್ತು. ಇಷ್ಟೊಂದು ಬಲವಾದ ಕಾವಲಿದ್ರು ಈ ಕೋಟೆ ದುಃಖಿ ಕಬ್ಬಣದ ಪೆಟ್ಕನೆ ಹೊಡೆದು ಬಿಟ್ರೆ. ಅವರು ಸಾಮಾನ್ಯವಾದ ಮನುಷ್ಯರಾಗಕ್ಕೆ ಸಾಧ್ಯವೇ ಇಲ್ಲ ವಸಂತ್. ಹೌದು, ಇಲ್ಲಿ ಅದು ಅಂಥ ಕೋಟೆ ನುಗ್ಗಿ ಇಂಥ ಹಗಲ್ ದರೋಡೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಐ ನೋ ದಟ್ ವೆರಿ ವೆಲ್ ಮಿಸ್ಟರ್ ವಸಂತ್. ತಡ್ರಲ್ಲ, ನಿನಗೆ ಗೊತ್ತು. ಅವ್ರನ್ನ ಇಟ್ಕೊಂಡು ಹುಡುಕ್ಸು. ಓಕೆ ಬಾಸ್. ಹಲೋ ಮಿಸ್ಟರ್ ವಸಂತ್. ವೆಲ್ಕಮ್ ರಾಜಾ, ವೆಲ್ಕಮ್. ಇತ ಯಾರು? ಇವನು ನಮ್ಮ ಕಸ್ಬ್ನಲ್ಲಿ ಎಕ್ಸ್ಪರ್ಟ್, ಮಿಸ್ಟರ್ ರಾಮ್ ಸಿಂಗ್ ಅಂತ. ಸಲಾಂ ಸಾಬ್. ಹಲೋ. ನನ್ನ ಇವನ ಮೊದಲನೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಮೊದಲನೇ ಭೇಟಿ. ವಸಂತ್, ಇದ್ರ ಬೆಲೆ 3 lakhs. 3 lakhs. ಓಕೆ, ಇದನ್ನ ಒಳಗಡೆ ಇಟ್ಟು 3 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಬ. ಓಕೆ ಬಾ. ಹೇಗಿದೆ ವಸಂತ್ ಮೊಸಳೆ ತಿಮಿಂಗಳದ ಬೇಟೆ? ಏನಿದಲ್ಲ? ಮೈ ಡಿಯರ್ ಬಾಯ್ಸ್, ನಮ್ಮ ಹೆಡ್ ಆಫೀಸ್ಗೆ ನುಗ್ಗಿ ನಮ್ಮ ಐಶ್ವರ್ಯನ ಕೊಳ್ಳೆ ಹೊಡೆದು
ನನ್ನ ಹತ್ರನೇ ಮಾಡೋದಕ್ಕೆ ಬಂದ್ರಲ್ಲ, ಅದಕ್ಕೆ ಈ ಬಹುಮಾನ. ಮಿಸ್ಟರ್ ವಸಂತ್, 3 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ ಅಂತ ಈ ನಾಟಕನ? ಇಲ್ಲ, ನಿಮ್ಮ ಪ್ರಾಣ ತೆಗಿಯಕ್ಕೆ. ನೋ, ಜಸ್ಟ್ ಅ ಮಿನಿಟ್. ಹಲೋ ಬಾಸ್, ನಿಮ್ ಖಜಾನೆ ಖಾಲಿ ಮಾಡೋದ್ ಕಳ್ರು ನನ್ ಕೈ ಸಿಕ್ಬಿದ್ಯಾರ. ಕೇಳಿದ್ರೇನ್ರು? ಆ ಕದೀಮ್ ಕಂಡ್ರಿಬ್ರು ಒಡವೆಗಳ ಸಮೇತ ನಮ್ಮ ವಸಂತ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದಾರಂತೆ. ಹೌದಾ? ಒದ್ದು ಒಡವೆಗಳನ್ನೆಲ್ಲ ಕಿತ್ಕೊಂಡು ಅವರಿಬ್ಬರು ಸೀದಾ ಸ್ವರ್ಗ ಕಳಿಸ್ಬಿಡು ಅಂತ ಹೇಳೋಣ. ಎಂಥ ಮಾತಾಡ್ತೀಯ ಅಣ್ಣ? ನಮ್ಮ ಕಬ್ಬಿಣದ ಕೋಟೆಗೆ ನುಗ್ಗಿ ನಮ್ ಖಜಾನಿನೇ ಖಾಲಿ ಮಾಡಿದ್ರು ಅಂದ್ರೆ ಅವ್ರು ಸಾಮಾನ್ಯದವರಲ್ಲ. ಗ್ರೇಟ್ ಗ್ರೇಟ್ ರಾಬರರ್ಸ್. ನೋ ಡೌಟ್ ಅಬೌಟ್ ಇಟ್. ಕರ್ಣ, ಆ ಪ್ರಚಂಡರ್ನ ಇಟ್ಟು ಜೈಲ್ ಆಪರೇಷನ್ ಮಾಡಿಸಿದ್ರೆ ಹೇಗೆ? ಗುಡ್ ಐಡಿಯಾ. ಅಂಥ ಡೇಂಜರ್ ಕೆಲಸಕ್ಕೆ ಇಂಥ ಕೇಡಿಗಳೇ ಕರೆಕ್ಟ್. ಕೈ ಬಿಟ್ಟು ಹೋಗಿರೋ ಕೋಟ್ಯಾಂತರ ರೂಪಾಯಿ ನಮ್ಮದಾಗಬೇಕು. ದೇವ್ರು ನಮ್ಗೇನ್ ಕಡಿಮೆ ಮಾಡಿದ್ದಾನೆ? ಯಾವಾಗ ನೋಡಿದ್ರು ಜೈಲ್ ಆಪರೇಷನ್ ಅಂತ ಸಾಯ್ತಿರಲ್ಲ. ಆ ಬಂಗಾರದ ಲಕ್ಷ್ಮಿ ವಿಗ್ರಹನ ಮರೆಯೋದಕ್ಕಾಗುತ್ತೇನೋ? ಆ ನವರತ್ನ ರಾಶಿನ ಬಿಡಕ್ಕಾಗತ್ತಾ? ಆ ಸಂಪತ್ತು ಯಾವತ್ತು ನಮ್ಮದಾಗುತ್ತೋ ಅಂತ ಇಷ್ಟು ದಿವಸ ನೆಮ್ಮದಿಯಾಗಿ ನಿದ್ದೆ ಮಾಡದೆ ಕಾಯ್ತಾ ಇದೀವಿ. ಅದೃಷ್ಟ ತಾನಾಗೆ ಬಂದಿರುವಾಗ ಬೇಡ ಅನ್ನಕ್ಕಾಗತ್ತಾ? ಆ ಪಾಪಿ ಪುಟ್ಟಪ್ಪ ಬಚ್ಚಿಟ್ಟಿರೋ ಐಶ್ವರ್ಯ ಹೊರಗಡೆ ಬರಬೇಕಾದ್ರೆ ಅವನು ಜೈಲಿನಿಂದ ಆಚೆ ಬರಲೇಬೇಕು. ಈ ದುರಾಸೆಯಿಂದ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಇದ್ರಿಂದ ಇಲ್ಲದ ಆಪತ್ನ ನಮ್ಮ ಮೊಡ್ಲಲ್ಲಿ ನಾವೇ ಕಟ್ಕೋತಾ ಇದೀವಿ. ಇದ್ರಿಂದ ನಮ್ ವಿನಾಶ ಖಂಡಿತ. ಅಣ್ಣ, ಇದನ್ನೆಲ್ಲ ನಮ್ಮ ವಸಂತ ಈಸಿಯಾಗಿ ಸಾಲ್ವ್ ಮಾಡ್ತಾನೆ. ದಯವಿಟ್ಟು ನೀನ್ ಸುಮ್ಮನೆ ಇರ್ತೀಯಾ? ಹಲೋ ವಸಂತ್, ಒಂದು ಜೈಲ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದೆ, ಜ್ಞಾಪಕ ಇದೆಯೇನು? ಇದೆ ಬಾಸ್. ಆ ಕೆಲಸಕ್ಕೆ ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ನೀನು ಒಪ್ಪಿಸ್ಲೇಬೇಕು. ಎಸ್ ಬಾಸ್. ಮಿಸ್ಟರ್ ರಾಜಾ ಅಂಡ್ ಡೂಪ್ಲಿಕೇಟ್ ರಾಂಗ್, ಈ ಜುಜುಬಿ ಕಳ್ತನನ ಎಷ್ಟು ದಿವಸ ಅಂತ ಮಾಡ್ತೀರಾ? ಒಂದಲ್ಲ ಒಂದ್ ದಿವಸ ಪೊಲೀಸ್ನವ್ರಿಗೆ ಗೆಸ್ಟ್ ಆಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂತೀಯ? ನಾನು ಹೇಳೋ ಒಂದೇ ಒಂದು ಕೆಲಸ ನೀವು ಮಾಡಿದ್ರೆ ನಿಮ್ಗೆ 10 ಲಕ್ಷ ರೂಪಾಯಿ ಕೊಡಿಸ್ತೀನಿ. ಏನದು? ನಮ್ ಬಾಸ್ಗೆ ಬೇಕಾದ ಒಬ್ಬ ಜೈಲ್ನಲ್ಲಿದ್ದಾನೆ. ಅವನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡ್ಬಂದು ನನಗೆ ಒಪ್ಪಿಸ್ಬೇಕು. ಇಂಪಾಸಿಬಲ್ ವಸಂತ್, ನಾವ್ ಈ ಕೆಲಸ ಮಾಡಕ್ ತಯಾರಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ. ಒಬ್ಬೊಬ್ಬರಿಗೆ 5 ಲಕ್ಷ. 5 lakhs. ಓಕೆ ಮಿಸ್ಟರ್ ವಸಂತ್. ಈತ ಒಂದು ಕೊಲೆ ಕೇಸ್ನಲ್ಲಿ ಸಿಗಾಕೊಂಡು 15 ವರ್ಷದಿಂದ ಜೈಲ್ನಲ್ಲಿದ್ದಾನೆ. ಬಿಡುಗಡೆ ಟೈಮ್ ಬಂದ್ರು ಏನಾದ್ರೂ ತಪ್ಪು ಮಾಡ್ಕೊಂಡು ಜೈಲ್ನಲ್ಲೇ ಇದ್ದಾನೆ. ಇವನ್ನ ಹೇಗಾದ್ರೂ ಮಾಡಿ ನೀವು ಕಿಡ್ನಾಪ್ ಮಾಡ್ಬೇಕು. ಇವನೇ ಪುಟ್ಟಪ್ಪ. ಯಾಕ್ರಿ ಇಷ್ಟು ಲೇಟು? ಡೈನಮೆಂಟ್ಗೋಸ್ಕರ ಕಾಯ್ತಾ ಇದೀವಿ. ಟೈರ್ ಪಂಕ್ಚರ್ ಆಗೋಯ್ತು ಸರ್. ಬರ್ರಿ. ಇಲ್ಲಲ್ಲ ರೀ, ಅಲ್ಲಿ. ಅಲ್ಲ, ನಮಗ್ ಗೊತ್ತಿದೆ, ನೀವು ಹೋಗಿ. ಎಲ್ಲ ಈ ಕಡೆ ಬನ್ನಿ, ಅಲ್ಲಿ ಬಾಂಬ್ ಹಾಕ್ತಾ ಇದ್ದಾರೆ. ಈ ಕಡೆ ಬನ್ನಿ, ಈ ಕಡೆ ಎಲ್ಲ. ಯಾರ
ಯಾರ ನೀವು TNT ಸರ್. TNT ಸರ್ ಅವ್ರಾಗ್ಲೇ ಒಳಗೋದ್ರು. ಏಯ್ ಕತ್ತಿಡ್ತಾಳ. ಸರ್ ಅವ್ರ ಮೋಸ್ಗಾರ ಸರ್. ನಾವೇ ಸರ್ ಒರಿಜಿನಲ್ TNTs. ಅವರಿಬ್ರು ಕಾರ್ನಲ್ಲಿ ಬಂದು ನಮ್ಗೆ ಹೊಡೆದು ನಮ್ ಬಟ್ಟೆ ಎಲ್ಲ ಕಿತ್ಕೊಂಡು ಜೀಪು ತಗೊಂಡು ಹೊರಟೋದ್ರು ಸರ್.
ಈ ದಡಿಯನ್ಗೆ ಇನ್ನೂ ಗುಂಗುರ್ ಕೂಲಿತ್ತಲ್ಲ. ಹೌದೌದು. ಈಗ ನೋಡಿ ಸರ್, ಡೇಟ್ ಅವರೇ ಸರ್. ಇನ್ಯೂರು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ನಿನ್ನ ಮರೆಯಲಾರೆ, ನಾಳೆ ಏನು ಯಾರು ಹರಿಯರು, ಇಂದು ಏನು ಹಾಯಾಗಿದೆ. ಹರಿದು ಝುಮ್ಮೆಂದಿದೆ. ಮನದ ಮಾತ ಎದೆಯ ಮಿಡಿತದಿ ಅರಿತು ಆಸೆ ಪೂರೈಸಿದೆ. ಇನ್ನೂ ಸನಿಹ ಸೇರಿದೆ ನನ್ನನ್ನು ಬೆರೆವ ಕನಸು ಓಲಾಡಿದೆ. ಸರಸ ಎಲ್ಲ ಹರುಷ ನಿನ್ನ ಮರೆಯಲಾರೆ. ಮರೆಯಲಾರೆ. ಒಂದು ವಿಶೇಷ ಪ್ರಕಟಣೆ. ಈ ಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಪುಟ್ಟಪ್ಪ. ಕೊಲೆ ಆಪಾದನೆ ಹೊತ್ತು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಈತನನ್ನು ಈ ರಾಜ, ರವಿ ಎಂಬ ಇಬ್ಬರು ಜೈಲಿನಿಂದ ಅಪಹರಿಸಿದ್ದಾರೆ. ವೆರಿ ಗುಡ್. ಈ ವ್ಯಕ್ತಿಗಳನ್ನು ಯಾರಾದರೂ ನೋಡಿದೆವು ಸರ್? ಕಂಡರೆ ಎಂಥ ದಗಲ್ಬಾಜಿಗಳಿರ್ತಾರೆ. ಪೊಲೀಸ್ ಠಾಣೆಗೆ ಇವನ್ನ ತುಂಬಾ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ. ಈಗಿನ ಕಾಲದಲ್ಲಿ ಯಾರು ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗಲ್ಲ. ನೋಡ್ದ ನಮ್ಮವ್ರ ಕೆಪಾಸಿಟಿನ? ಎಸ್ ಎಸ್, ಈಗ ತಾನೇ ನಾವು ಟಿವಿಯಲ್ಲಿ ನೋಡಿದ್ವಿ. ಆ ಬುದ್ಧಿವಂತರಿಗೆ ಏನು ಕೊಟ್ರು ಕಡಿಮೆನೆ. ಆ ಮಿಸ್ಟರ್ ವಸಂತ್, ಒಂದು ಕೆಲಸ ಮಾಡು. ಆ ಪುಟ್ಟಪ್ಪ ನಿನ್ನ ಕೈಗೆ ಸಿಕ್ಕಿದ ಮೇಲೆ ಆ ರಾಜ ರವಿನ ಮೊದಲು ಮುಗಿಸ್ಬಿಡು. ಓಕೆ ಬಾಸ್. ಪುಟ್ಟಪ್ಪ, ಪುಟ್ಟಪ್ಪ, ಅನ್ನಪೂರ್ಣ, 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 ಮಾತಾಡೆ. ಅನ್ನಪೂರ್ಣ, ಮಾತಾಡೆ. ಅನ್ನಪೂರ್ಣ, ಮಾತಾಡು. ಬಂದ್ಬಿಟ್ರಾ? ಅನ್ನಪೂರ್ಣ, ಇಲ್ಲಿರೋದಪ್ಪ, ಬಾ ಹೋಗೋಣ. ಅಮ್ಮ, ನಾನಮ್ಮ
ನಿನ್ ಮಗ ರಾಜ ಕಣಮ್ಮ. ರಾಜ ಅಮ್ಮ ರಾಜ ಅಮ್ಮ ರಾಜ 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 ಅಮ್ಮ ರಾಜ ಅಮ್ಮ. ರಾಜ ಇವ್ರು ನಿಮ್ಮಪ್ಪ ಕಣೋ. ಅಪ್ಪ ರಾಜ ಬಾಗ್ಲು ಮಾತಾಡ್ತೀನಿ, ನಾನು ನೋಡ್ತೀನಿ. ರವಿ, ನಿನಗೊಂದು ಸಂತೋಷ ಸುದ್ದಿ ಹೇಳ್ಬೇಕು ಅಂತಿದ್ದೆ. ಪುಟ್ಟಪ್ಪ ನೋಡಿ ನಮ್ಮಮ್ಮ ನನ್ನನ್ನು ಗುರ್ತಿಡ್ದು ಮಾತಾಡಕ್ ಶುರು ಮಾಡ್ಬಿಟ್ಲು ಕಣ. ರವಿ, ಪುಟ್ಟಪ್ಪ ಬೇರೆ ಯಾರಲ್ಲ, ನಮ್ಮಪ್ಪ ಕಣ. ನಿಮ್ಮಪ್ಪನ? ಈ ಕಟ್ಕದೆ ನನ್ನನ್ನು ನಂಬು ಅಂತ್ಯಾ? ರವಿ, ನಾನು ಹೇಳೋ ಸತ್ಯ, ನನ್ನ ಮಾತು ನಂಬು. ಅವನ್ ಯಾರಪ್ಪನೇ ಆಗಿರ್ಲಿ, ನನಗೆ ಒಪ್ಪಿಸ್ಬಿಡು. ಅಂದ್ರೆ ಅವನನ್ನು ತಗೊಂಡು ಆ ಪಾಪಿಸ್ಟಿಗೆ ಒಪ್ಪಿಸಿ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ತಾನೇ ನಿನ್ನ ಆಸೆ. ನೋಡು ರವಿ, ನಿನ್ ಪಾಲಕ್ ಬರ್ಬೇಕಾಗಿದ್ದ ಹಣನ ನಾನ್ ಸಂಪಾದನೆ ಮಾಡ್ಕೊಡ್ತೀನಿ. ನೀನು ಪುಟ್ಟಪ್ಪನ ವಿಷಯ ಮರ್ತ್ಬಿಡು. ಹಣ ಕೊಡ್ತೀಯಾ? ರಾಜ ನೋಡಿದನ ಯಾರಿದು? ರಾಜ, ನಿನ್ ತಾಯಿನ ಗುಣಪಡಿಸೋದಕ್ಕೆ ಎಷ್ಟು ಕಷ್ಟಪಡ್ತಿದ್ಯಾ? ತಾಯಿ ಅಂತ ಮಾತ್ರವಾದಳು ಅನ್ನೋದು ನಿನಗೆ ಗೊತ್ತಿದೆಯಲ್ಲ. ಅವಳು ನಮ್ಮಮ್ಮ ಕಣೋ. ಆಯಸ್ ಮುಗಿದ್ ಸಾಯ್ಲಿಲ್ಲ. ತಾಯಿ ಮಮತೆ ಏನು ಅನ್ನೋದು ನನಗೆ ತಿಳಿಯಕ್ ಮುಂಚೆನೆ ಕೊಲೆ ಆಗೋದ್ಲು. ಕೊಲೆ ಆಗೋದ್ಲ? ಯಾರು ಕೊಲೆ ಮಾಡಿದ್ರು? ಈಗ ನಿಮ್ಮಪ್ಪ ಅಂತ ಹೇಳ್ತೀರಾ? ಪುಟ್ಟಪ್ಪ. ಅಮ್ಮ, ನಮ್ಮಮ್ಮನ್ನ ಕೊಂಡ್ಬಿಟ್ಟ. ಅವನು ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸ್ತ. ಆದ್ರೆ ದೇವ್ರು ನನಗೆ ಸಾವು ಕೊಟ್ಟಿರ್ಲಿಲ್ಲ. ಯಾಕೆ ಗೊತ್ತಾ? ಈಗ ನಿಮ್ಮಪ್ಪನ್ನ ಸಾಯಿಸೋದಕ್ಕೆ. ರವಿ, ಆತರ ಪಡ್ಬೇಡ. ನಮ್ ತಂದೆ ಅಂತವ್ರಲ್ಲ, ಇದರಿಂದ ಯಾರ್ದೋ ಕೈವಾಡ ಇದೆ. ಅವನ್ ನನ್ನ ತಾಯಿನ ಕೊಲೆ ಮಾಡಿದ್ದನ್ನ ನಾನು ಕಣ್ಣಾರ ನೋಡಿದ್ದೀನಿ. ರಾಜ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಅವನ್ನ ನನಗೆ ಒಪ್ಪಿಸ್ಬಿಡು. ರವಿ, ಯಾವ ಮಗನು ತನ್ನ ತಂದೆನ ಒಬ್ಬ ಕಟ್ಕನ್ಗೆ ಒಪ್ಸಿ ತನ್ನ ತಾಯಿ ತಾಳಿನ ಕೈಯಾರ ಕೇಳಕ್ ಒಪ್ಪಲ್ಲ. ನಾನು ಮರ್ಯಾದೆ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಜನ್ಮ ಕೊಟ್ಟಿರೋದು ಹೇಳಿಗಲ್ಲ, ಗಂಡಿಗನ್ನಿ. ಗುಂಡಿಗೆ ಇರೋ ಗಂಡಾದ್ರೆ ಇನ್ನೊಂದು ಹೆಜ್ಜೆ ಮುಂದೆ ನೋಡೋಣ.
ಇಲ್ಲಿದ್ದೀರಪ್ಪ ಬನ್ನಿ ಹೋಗೋಣ ಬನ್ನಿ. ನಾನು ಅವನ್ನೇ ಹುಡುಕ್ತಾ ಇದ್ದೀನಿ. ನೀನು ರಾಜ ತಾನೇ ಅವನ್ನ ಕರ್ಕೊಂಡ್ ಬಂದಿದ್ದು? ಹೌದು. ಆ ರಾಸ್ಕಲ್ ನನಗೆ ಕೈ ಕೊಟ್ಟ ಪುಟ್ಟಪ್ಪನ್ನ ಕರ್ಕೊಂಡು ಹೋಗ್ಬಿಟ್ಟ. ಏನು? ಆ ಮುದುಕ ಆ ರಾಜನ್ಗೆ ಅಪ್ಪನಂತೆ. ಹುಡುಕು, ಇನ್ 24 ಗಂಟೆ ಒಳಗೆ ಅವನು ಎಲ್ಲೇ ಇದ್ದು ನನಗೆ ತಂದು ಒಪ್ಪಿಸ್ಬೇಕು. ನಿನಗೆ ಸಿಕ್ಕೋದು ಅವನಲ್ಲ, ಅವನ ಹೆಣ. ನನಗೆ ಅವನು ಜೀವಂತವಾಗಬೇಕು. ಇಂಪಾಸಿಬಲ್. ಆ ಪುಟ್ಟಪ್ಪ ನನ್ನ ತಾಯಿನ್ ಕೊಂದ ಕೊಲೆಗಾರ. ಅವನ ಹೆಣ ನಾನು ನೋಡ್ಲೇಬೇಕು. ಇಬ್ರು ಸೇರ್ಕೊಂಡು ಮಸ್ಲತ್ ಮಾಡಿ ನನ್ನ ಹತ್ರ ನಾಟಕ ಮಾಡ್ತಾ ಇದ್ದೀರಾ? ಈ ಕೆಲಸ ನಿಮ್ಗೆ ವಹಿಸೋದಕ್ಕೆ ಮುಂಚೆನೆ ನೀವೆಂತ ಅವರು ಅಂತ ನನಗ್ ಚೆನ್ನಾಗಿ ಗೊತ್ತು. ಪುಟ್ಟಪ್ಪ ರಾಜನ್ ತಂದೆನಾ? ರವಿ ತಾಯಿನ ಪುಟ್ಟಪ್ಪ ಕೊಲೆ ಮಾಡದ್ನಂತ? ಹೌದು ಬಾಸ್, ಪುಟ್ಟಪ್ಪನಿಗೋಸ್ಕರ ಅವರಿಬ್ರು ಕಿತ್ತಾಡ್ತಾ ಇದ್ದಾರೆ. ರಾಜ ಅವನ ತಂದೆ ತಾಯಿನ ಕರ್ಕೊಂಡು ನಾಪತ್ತೆಯಾಗಿದ್ದಾನೆ. ಇರ್ಲಾರ್ದವನ್ ಕೆರೆದ್ ಗಾಯ ಮಾಡ್ಕೊಂಡ ಅಂದ ಹಾಗೆ ನಮ್ಗೆ ಆಗ್ಬೇಕಾಗಿತ್ತು ಈ ತರಲೆ ವ್ಯವಹಾರ? ನಿಮಗ್ 100 ಸಲ ಬಡ್ಕೊಂಡೆ ಈ ಜೈಲ್ ಆಪರೇಷನ್ ಬೇಡ ಬೇಡ ಅಂತ. ನನ್ ಮಾತ್ ಕೇಳಿದ್ರ? ಈಗ ನೋಡಿ, ಅವರಿಬ್ರೇ ಒಬ್ರಿಗೊಬ್ರು ಕತ್ತಿ ಮಸೀತಿದ್ದಾರೆ ಅಂದ್ಮೇಲೆ ಆ ಪುಟ್ಟಪ್ಪ ನಮ್ವರ್ಗೂ ದಕ್ತಾನ? ದಕ್ಲೇಬೇಕು. ವಸಂತ್, ನಿನ್ ಗ್ಯಾಂಗ್ನೆಲ್ಲ ಇಟ್ಟು ಅವ್ರನ್ನೆಲ್ಲ ಕಡೆ ಹುಡುಕ್ಸು. ಮೊದಲು ಅವರಿಬ್ಬರನ್ನು ಸಾಯಿಸು. 24 ಗಂಟೆ ಒಳಗಾಗಿ ಆ ಪುಟ್ಟಪ್ಪನ್ ತಂದು ನಮ್ಮ ಮುಂದೆ ನಿಲ್ಸು. ನೀರು
ಗೋ ದಟ್ ಸೈಡ್, ಫಾಲೋ ಮೀ. ಎಲ್ಲೋದ್ರೂ ಬಿಡಬೇಡಿ. ಸರ್ಚ್ ಫಾರ್ ಹಿಮ್. ಅವ್ನು ಸಿಗ್ಲಿಲ್ಲ ಸರ್. ನಮ್ ಕಣ್ಣಿಗೆ ಮಣ್ಣೆರ್ಚಿ ಎಲ್ಲೂ ಹೋಗ್ತಾನೆ. ಇವತ್ತಲ್ಲ ನಾಳೆ ನಮ್ ಕೈಗೆ ಸಿಕ್ಕೇ ಸಿಗ್ತಾನೆ. ಕಮಾನ್. ಪೊಲೀಸ್ನವ್ರ ಕಣ್ಣಿಗೆ ಮಣ್ಣರ್ಚಬಹುದು, ಆದ್ರೆ ಈ ವಸಂತನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನ್ನಂಥ ಒಬ್ಬ ಮಗನ್ ತಾಯಿನಪ್ಪ. ಈಗ ಹೇಗಿದೆಯಪ್ಪ? ನನ್ನನ್ನು ಯಾರಮ್ಮ ಇಲ್ಲಿ ಕರ್ಕೊಂಡ್ ಬಂದಿದ್ದು? ನಮ್ ರಾಜ. ಅವ್ರನ್ನೇನು ಮಾಡ್ಬೇಡ, ನಿನ್ ಕೈ ಮುಗಿತೀನಿ. ನನ್ ತಾಳಿ ಭಾಗ್ಯ ಉಳಿಸಪ್ಪ. ಇಲ್ಲಪ್ಪ ರವಿ, ನಿನ್ ತಾಯಿನ ಕೊಂದು ನಾನಲ್ಲ. ಇಲ್ಲ, ನೀನೆ ರವಿ.
ನೀನ್ ಹೇಳೋ ಹಾಗೆ ನಮ್ಮಪ್ಪ ಕೊಲೆಗಾರ ಆಗಿದ್ರೆ ನಿನ್ನನ್ನು ಉಳಿಸಿ ನಾನು ಇಲ್ಲಿ ಕರ್ಕೊಂಡ್ ಬರ್ತಿರ್ಲಿಲ್ಲ. ನಮ್ಮಪ್ಪ ನಿರಪರಾಧಿ ಅಂತ ನಿನಗೆ ತೋರ್ಸಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹೇಳಿ ಅಪ್ಪ, ನಡೆದಿದ್ದೇನಂತ ಹೇಳಿ ಹೇಳಿ. ರವಿ, ಉಪ್ಪಿಟ್ಟೋರ್ಗೆ ದ್ರೋಹ ಮಾಡೋ ವಂಶ ಅಲ್ಲಪ್ಪ ನಮ್ದು. ವಿದ್ಯಾಸಾಗರ್, ಪ್ರೇಮ್ ಸಾಗರ್, ಕರುಣಾ ಸಾಗರ್ ಅನ್ನೋ ಅಣ್ಣ ತಮ್ಮಂದ್ರು ನಿಮ್ ಎಸ್ಟೇಟ್ ನಲ್ಲಿ ನನ್ ಜೊತೆ ಕೆಲಸ ಮಾಡ್ತಾ ಇದ್ರು. ಮನುಷ್ಯ ನೀವು ಹೊಟ್ಟೆಗಿಲ್ದೆ ಅಲಿತಿದ್ರಲ್ಲ ಅಂತ ನಿಮ್ 3 ಜನ ಕೆಲ್ಸಕ್ಕೆ ಇಟ್ಕೊಂಡ್ರೆ 5 ಲಕ್ಷ ನುಂಗ್ ಹಾಕಿದಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಪುಟ್ಟಪ್ಪನವ್ರೆ, ಫೋನ್ ಮಾಡಿ ಪೊಲೀಸ್ನವ್ರಿಗೆ. ನಿಮ್ದಮ್ಮಯ್ಯ, ಪೊಲೀಸ್ನವ್ರಿಗೆ ಮಾತ್ರ ಕೊಡ್ಬೇಡಿ. ನಿಮ್ ಮಕ್ಕಳು ಅಂತ ತಿಳ್ಕೊಂಡು ಕೇವಲ 24 ಗಂಟೆ ಟೈಮ್ ಕೊಡಿ. ನಮ್ ಜೀವನಾದ್ರೂ ಅಡಬಿಟ್ಟು ನಿಮ್ಮ ಹಣ ನಿಮ್ಗೆ ಒಪ್ಪಿಸ್ತೀವಿ. ಇನ್ನು ನಿಮ್ಮ ನಂಬುವಂತೀರಾ? ಅಮ್ಮ, ತುಂಬಾ ಕೇಳ್ಕೊತಾ ಇದ್ದಾರೆ, ಇದೊಂದು ಅವಕಾಶ ಕೊಟ್ಬಿಡಿ. ಸರಿ, ನಾಳೆ ಇಷ್ಟೊತ್ತಿಗೆಲ್ಲ ಹಣ ಬರ್ಬೇಕು. ಇಲ್ಲೇ ಇದ್ರೆ ಆ ಮಾತೇ ಇಲ್ಲ. ಕೊಡ್ತೀವಿ ಅಂದ್ಮೇಲೆ ಮುಗ್ದೋಯ್ತು. ತೊಳಗೆ ಇಲ್ಲಿಂದ. ಅಮ್ಮ, ಬ್ಯಾಂಕ್ನಿಂದ ಹಣ ತಂದಿದ್ದೀನಿ. ಕೊಡಿ. ಅಮ್ಮವ್ರೆ, ಅಮ್ಮವ್ರೆ, ಅಮ್ಮ, ಅಮ್ಮ, ಅಮ್ಮವ್ರೆ, 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 ಅಮ್ಮವ್ರೆ. ಇಲ್ಲ, ಇಲ್ಲಪ್ಪ, ಇಲ್ಲ, ನಾನ್ ಕೊಲೆ ಮಾಡ್ಲಿಲ್ಲ. ನಾನ್ ಕೊಲೆ ಮಾಡ್ಲಿಲ್ಲಪ್ಪ, ನಾನ್ ಕೊಲೆ ಮಾಡ್ಲಿಲ್ಲ, ನಾನ್ ಕೊಲೆ ಮಾಡ್ಲಿಲ್ಲ. ನನ್ ಮಾತು ಕೇಳು ರವಿ. ನಿನ್ನ ಮಗನೇ ರಾಜೇಶ್ವರಿ ದೇವಿನ ಕೊಂದವನು ನೀನೆ, ಈ ಒಡವೆಗಳನ್ನು ದೋಷದವನು ನೀನೆ. ಅಲ್ಲ, ಹೌದು. ನೀನು ಒಪ್ಕೊಳ್ತಾ ಇದ್ರೆ ಈ ನಿನ್ ಮಗ, ಆ ನಿನ್ ಹೆಂಡತಿ ಇಬ್ರು ಈ ಲೋಕಾನೇ ಬಿಟ್ಟು ಹೋಗ್ಬೇಕಾಗತ್ತೆ. ಎಲ್ಲೋ, ಎಲ್ಲಿಟ್ಟಿದ್ಯೋ? ಎಲ್ಲಿಟ್ಟಿದ್ಯಾ ಹೇಳು, ಹೇಳು. ಅಣ್ಣ, ಎಲ್ಲಿ ಬ್ಯಾಗು? ಅದನ್ನೇ ಕೇಳ್ತಿದ್ದೀನಿ ಕಣೋ. ಈ ರಾಸ್ಕಲ್ ಎಷ್ಟು ಕೇಳಿದ್ರು ಬಾಯಿ ಬಿಡ್ತಾ ಇಲ್ಲ. ನಿನಗೆ ಜೀವದ ಮೇಲೆ ಆಸೆ ಇದ್ರೆ ಬ್ಯಾಗ್ ಎಲ್ಲಿಟ್ಟಿದ್ದು ಹೇಳು. ಅದು 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 ಹೇಳಪ್ಪ. ರಾಜ, ಪುಟ್ರಾಜ, ಪುಟ್ರಾಜ ಹೇಳಪ್ಪ. ಸರಿಯಾದ ಸಮಯಕ್ಕೆ ಬಂದ್ರಿ ಸರ್. ಇವನನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ ಸರ್. ಹಣದ ಆಸೆಗೋಸ್ಕರ ನಮ್ಮ ಎಸ್ಟೇಟ್ ಯಜಮಾನಿನ ಕೊಂದು ಒಡವೆನೆಲ್ಲ ಲೂಟಿ ಮಾಡ್ಬಿಟ್ಟ ಈ ಚೆಡ್ಡ ಆಲಬಟ್ಟಿ ಮಗ. ರಕ್ತ ನೋಡಿ ಇನ್ಸ್ಪೆಕ್ಟ್ರೆ, ರಕ್ತ ನೋಡಿ. ಇನ್ಸ್ಪೆಕ್ಟ್ರೆ, ಆ ಒಡವೆ ಬ್ಯಾಗ್ ಎಲ್ಲಿದೆ ಅಂತ ಕೇಳಿ ಇವ್ರ ಮನೆ ಸರ್ಚ್ ಮಾಡಿ. ಇಷ್ಟೇನಪ್ಪ ನಡೆದಿದ್ದು. ಈಗ್ಲೂ ನನ್ನ ಮೇಲೆ ನಂಬಿಕೆ ಬರ್ದಿದ್ರೆ ನೀನೇನ್ ಬೇಕಾದ್ರೂ ಮಾಡು, ನಾನು ಕೊಂದು ಬಿಡು. ಇಲ್ಲ, ಇದ್ರಲ್ಲಿ ನಿಮ್ಗೆ ಯಾವ ತಪ್ಪು ಇಲ್ಲ. ರಾಜ, ನಾನೇ ನಿಮ್ ತಂದೆನ ತಪ್ಪಾಗಿ ತಿಳ್ಕೊಂಡಿದ್ದೆ.
ಐ ಆಮ್ ಸಾರಿ. ಆದ್ರೆ ನನ್ನ ತಾಯಿನ ಕೊಂದ 3 ಜನನು ನಾನ್ ಜೀವ ಸಹಿತ ಉಳಿಸಲ್ಲ, ಖಂಡಿತ ಉಳಿಸೋದಿಲ್ಲ. ರವಿ, ನಮ್ ಸಂಸಾರ ಈ ಪರಿಸ್ಥಿತಿಗೆ ಬರೋದಕ್ಕೆ ಆ ಚಂಡಾಲ್ರೆ ಕಾರಣ. ಅವ್ರು ನನಗೂ ಬೇಕು. ನನ್ನ ಜೈಲಿಂದ ಕಿಡ್ನಾಪ್ ಮಾಡಿಸೋರು ಯಾರು ಅಂತ ನಿಮಗೆ ಗೊತ್ತು. ಅವನು ಹಿಡಿದ್ರೆ ಆ 3 ಜನ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ವೆಲ್ ಡನ್ ಮಿಸ್ಟರ್ ವಸಂತ್. ನೋಡಿದ್ರ ಬಾಸ್, ಹಿಡಿದ ಕೆಲಸನ ವಸಂತ್ ಹೇಗ್ ಮುಗಿಸ್ತಾನೆ ಅಂತ. ಓಡ್ ಹೋದ ನನ್ನ ಮಗಳನ್ನ ಮನೆ ಕರ್ಕೊಂಬಂದೆ. ರಾಜ ರವಿ ಹತ್ರ ಇದ್ದ ಈ ಪುಟ್ಟಪ್ಪನ್ನ ಹಿಡ್ಕೊಂಬಂದ್ ನಿಮ್ಗೆ ಒಪ್ಸಿದ್ದೀನಿ. ಐ ಅಪ್ರಿಶಿಯೇಟ್ ಯುವರ್ ಹಾನೆಸ್ಟಿ. ಹಲೋ ಮಿಸ್ಟರ್ ಪುಟ್ಟಪ್ಪ, ಹೌ ಆರ್ ಯು? ಯಾಕೊಂಥರ ಇದ್ಯಾ? ಓಹ್, ನಾವ್ ಯಾಕಿಲ್ಲಿ ನಿನ್ನನ್ನು ಕರೆಸಿದ್ದೀವಿ ಅಂತ ಯೋಚನೆ ಮಾಡ್ತಿದ್ಯೇನು? ಅಲ್ಲ ಪುಟ್ಟಪ್ಪ, ನಾವೆಲ್ಲ ಎಷ್ಟು ಅನ್ಯೋನ್ಯವಾಗಿ ಜೊತೆಲಿದ್ವಿ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ನೀನೊಬ್ನೇ ಒಂಟಿಯಾಗಿ ಹೋಗಿ ಜೈಲಲ್ಲಿ ಕೂತ್ಕೊಂಡ್ಬಿಡೋದಾ? ಹೆದರ್ಕೋಬೇಡ, ನಾವು ನಿನ್ಗೇನು ಮಾಡೋದಿಲ್ಲ. ದಯವಿಟ್ಟು ಆ ಐಶ್ವರ್ಯ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳ್ಬಿಡಪ್ಪ. ಆ ಬಂಗಾರದ ವಿಗ್ರಹ ಅಂದ್ರೆ ನಮಗ ಪಂಚಪ್ರಾಣ. ಅದಕ್ಕೋಸ್ಕರ ಎಷ್ಟು ಜನರ ಕೊಲೆ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ನೋಡು ಪ್ಲೀಸ್, ಸುಮ್ಮನೆ ನಮ್ಮನ್ನ ಸತಾಯಿಸ್ಬೇಡ. ಅದು ಇಲ್ಲಿಟ್ಟಿದೆ ಅಂತ ಹೇಳ್ಬಿಡಪ್ಪ. ನಾನು ಹೇಳಿದ್ರೆ ನೀವು ನಂಬ್ತೀರಾ? ನಿನ್ನ ಮಾತನ್ನ ನಾವು ನಂಬ್ತೀವಿ. ಅದನ್ನ ನನ್ನಿಂದ ಕಿತ್ಕೊಂಡು ನಿಮಗೆ ಮೋಸ ಮಾಡಿದವನು ನಿಮ್ ಸೋದರ ಪ್ರೇಮ್ ಸಾಗರ್. ಅಣ್ಣ ತಮ್ಮಂದ್ರ ಮಧ್ಯೆ ವಿಷ ಬೆರೆಸ್ತೀಯ? ಇವತ್ ನಿನ್ನ ಜೀವಿತ ಇವನ್ನ ಸಾಯಿಸಿದ್ರೆ ನಮ್ಗೇನು ಲಾಭ ಇಲ್ಲ. ನಮ್ಗೆ ತಂದು ಹಾಕಿ ನಾವೇ ಕಿತ್ತಾಡೋ ಹಾಗೆ ಮಾಡಿ ತಮಾಷೆ ನೋಡ್ಬೇಕು ಅಂತಿದ್ಯಾ ಪುಟ್ಟಪ್ಪ? ನಮ್ಮ ಚಿಕ್ಕಣ್ಣ ಏನಾದ್ರು ನೀನ್ ಹೇಳಿದ್ ಸುಳ್ಳು ಅಂತ ಹೇಳಿದ್ರೆ ನಿನ್ನ ದೇಹ ಹದ್ದು ಕಾಗೆಗಳಿಗೆ ಆಹಾರ ಆಗ್ಬೇಕಾಗತ್ತೆ. ಕಳ್ಳನ್ನ ಕದ್ದಿದ್ಯಾ ಅಂದ್ರೆ ಒಪ್ಕೋತಾನ? ನಾನ್ ನಿಜ ಹೇಳಿದ್ರು ಕೊಲ್ತೀರಾ, ಸುಳ್ಳು ಹೇಳಿದ್ರು ಕೊಲ್ತೀರಾ? ಆವತ್ತು ನಿಮ್ ಪ್ರೇಮ್ ಸಾಗರ್ ನನ್ನ ಹೆಂಡತಿನ ನನ್ನ ಮಗನ್ನ ಕೊಲ್ತೀನಿ ಅಂತ ಹೆದರಿಸಿ ನನ್ನ ಬಾಯಿ ಮುಚ್ಚಿಸಿ ಜೈಲಿಗೆ ಕಳಿಸ್ದ. ಆದ್ರೆ ಇವತ್ತು ನನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ನಿಮ್ಮಂತ ರಾಕ್ಷಸರು ಹುಟ್ಟಡಗಿಸೋ ಗಂಡಾಗಿದ್ದಾನೆ. ಅಂದ್ಮೇಲೆ ನಾನ್ ಯಾಕೋ ನಿಮಗೆ ಹೆದರ್ಲಿ? ನಿಮ್ ಪ್ರೇಮ್ ಸಾಗರೇ ನನ್ನ ಕೈಯಿಂದ ಹಣ ಒಡವೆಗಳನ್ನೆಲ್ಲ ಕಸ್ಕೊಂಡು ನಿಮಗೆ ದ್ರೋಹ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ. ಒಂದ್ ವೇಳೆ ಪುಟ್ಟಪ್ಪ ಜೈಲಿಂದ ಆಚೆಗೆ ಬಂದ್ರೆ ಇಂಥ ಪರಿಸ್ಥಿತಿ ಬರುತ್ತಲ್ಲ ಅಂತ ಹೇಳಿದೆ. ಆದ್ರೆ ನೀವು ಕೇಳಲಿಲ್ವಲ್ಲ? ಪ್ರೇಮ್,
ಒಡ ಹುಟ್ಟಿದವರಿಗೆ ದ್ರೋಹ ಮಾಡ್ತೀಯ? ಏನ್ ಮಾಡ್ಲಣ್ಣ, ಹಣ ಐಶ್ವರ್ಯದ ಮುಂದೆ ಅಣ್ಣ ತಮ್ಮ ಅನ್ನೋ ಪಾಶ ಇರಬಾರ್ದಣ್ಣ. ಏನಣ್ಣ ಇದು? ದೇಹಗಳು ಬೇರೆ ಬೇರೆ ಆದ್ರೂ ನಮ್ಮ 3 ಜನದ ಆತ್ಮಗಳು ಒಂದೇ ಅಂತ ಹೇಳ್ತಿದ್ದು ನೀನೇ ಇಂಥ ಕೆಲಸ ಮಾಡೋದಾ? ನೋಡು, ಆ ಐಶ್ವರ್ಯ ಎಲ್ಲ ನೀನೇ ಇಟ್ಕೊಡು, ನಮಗೊಂಚೂರು ಕೊಡ್ಬೇಡ. ಆದ್ರೆ ನಮ್ಮಲ್ಲಿ ಬಿರ್ಸ ಬರೋದ್ ಬೇಡಣ್ಣ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್. ಏನು ಬುದ್ಧಿವಂತ ಬ್ರದರ್, ಎಲ್ಲಿ ಹೋಯ್ತು ನಿನ್ನ ಜಾಣತನ? ಈ ಗುಳ್ಳೆ ನರಿ ಬುದ್ಧಿನ ನಮ್ಮ ಹತ್ರನೇ ತೋರಿಸ್ತೀಯಾ? ನಮ್ಮಿಬ್ಬರಿಗೂ ಮೋಸ ಮಾಡಿ ಐಶ್ವರ್ಯನ ಹೊಡ್ಕೋಬೇಕು ಅಂತ ಮಾಡಿದ್ಯಲ್ಲ? ಅಯ್ಯೋ ಮುಟ್ಟಾಳ, ಆ ಐಶ್ವರ್ಯನ ಕಳ್ಕೊಳ್ಳೋದ್ರ ಜೊತೆಗೆ ನಿನ್ನ ಪ್ರಾಣನೂ ಕಳ್ಕೊತೀಯಲ್ಲೋ. ವೆಲ್ಕಮ್ ಜಾನಿ. ಮೀಟ್ ಮೈ ಬ್ರದರ್ಸ್ ವಿದ್ಯಾಸಾಗರ್, ಕರುಣಾಸಾಗರ್. ಬ್ರದರ್, ಇವನು ದುಡ್ಡು ಕೊಟ್ರೆ ಸಾಕು, ಯಾರನ್ ಬೇಕಾದ್ರೂ ಫಿನಿಶ್ ಮಾಡ್ತಾನೆ. ಇವನ್ ಕಸ್ಬೆ ಅದು. ಈ ಮುಟ್ಟಾಳನ್ಗೆ ಅವತ್ತೇ ಹೇಳಿದೆ, ಪುಟ್ಟಪ್ಪನ್ನ ಜೈಲ್ನಲ್ಲೇ ಫಿನಿಶ್ ಮಾಡು ಅಂತ. ಸಾಧ್ಯವಾಗ್ಲಿಲ್ಲ. ನೋಡಿದ್ಯೇನೋ, ಈಗ ಅನ್ಯಾಯವಾಗಿ 3 ಕೊಲೆ ಮಾಡ್ಬೇಕಾಗಿದೆ. ಬಾಸ್, ನೀನೊಬ್ಬ ಇದ್ಯಲ್ವಾ? ನೀನೊಂದ್ ಕೆಲಸ ಮಾಡು, ನಾನ್ ಕಣ್ ಮುಚ್ಕೊಂಡು ಆ ಕಡೆ ತಿರುಗ್ಕೋತೀನಿ, ಅವ್ರನ್ನ ಗುಂಡು ಹಾರಿಸಿ ಸೈಲೆಂಟ್ ಆಗಿ ಸಾಯಿಸ್ಬಿಡು. ರಾಜ, ರಾಜ, ಯಾಕೆ ಹಾಗೆ ನೋಡ್ತಿದ್ದೀರಾ? ನಿಮ್ ಮೃತ್ಯು ನಿಮ್ ಹತ್ರ ಬಂತು ಅಂತನಾ? ನನ್ ತಾಯಿನ್ ಕೊಂದ ನಿಮ್ಮನ್ನ ಇವತ್ತಿವ್ ಸಹಿತ ಉಳಿಲ್ಲ. ನನ್ನ ತಂದೆ ನಿರಪರಾಧಿ ಅಂತ ತೀರ್ಮಾನ ಆಗೋವರೆಗೂ ಅವ್ರನ್ನ ಕೊಲ್ಲೋದ್ ಬೇಡ. ಇಲ್ಲ ರಾಜ, ನಮ್ಮಮ್ಮ ಹೇಗ್ ಚಿತ್ರಹಿಂಸೆ ಪಡ್ತಾ ಸತ್ಲು, ಅದೇ ರೀತಿ ಇವತ್ತು ಇವರು ಸಾಯಲೇಬೇಕು. ಇದೇ ಮಹಾಸುದಿನ, ನನ್ನ ವೈರಿಗಳೆಲ್ಲರೂ ಸಾಯೋ ಮಹಾದಿನ. ಹೇ ಮಿಸ್ಟರ್, ಏನ್ ಒಳ್ಳೆ ಬಾವಲಿ ತರ ನೇತಾಡ್ತಿದ್ಯಾ? ಆರ್ ಯು ಕಂಫರ್ಟಬಲ್? ಯಾಕೆ ಮರಿ ಹೀಗೆ ಒದ್ದಾಡ್ತಿದ್ದಿ? ಓ, ನಿನ್ ಸ್ನೇಹಿತ ಸಾಯ್ತಾನೆ ಅಂತನಾ? ವೃತಾಶ್ರಮ ತಗೋಬೇಡ. ಅವನ ಪಾಲ್ ನೆಮ್ಮದೂತ್ರ ಆಗ್ಲೇ ಬಂದು ಬಾಗ್ಲಲ್ಲಿ ನಿಂತಿದ್ದಾರೆ. ಅವ್ರು ಬಂದಿರೋದು ನಮ್ಮನ್ನ ಕರ್ಕೊಂಡು ಹೋಗಕ್ಕಲ್ಲ. ನಿನ್ ಕೊನೆಗಳಿಗೆ ಹತ್ರ ಬರ್ತಾ ಇದೆ, ಅದಕ್ಕೆ ಎಷ್ಟು ಮೆರಿತಾ ಇದೆಯಾ? ತಾವೆದುರ್ಗೆ ನಿಂತಿದ್ರು ಇಂಥ ಕೊಬ್ಬಿದ್ ಮಾತಾಡ್ತಿಯಲ್ಲ. ಸಾವಗೆದ್ರು ಹೇಳಿಯಲ್ಲ ನಾನು. ನಿನಗಂತ ಗುಂಡಿಗೆ ಇದ್ರೆ ಬಿಚ್ಚು ನನ್ನ ಕಟ್ಟನ್ನ, ಬಿಡು ನಿನ್ನ ಎಂಜಲ್ ನಾಯಿಗಳನ್ನ. ಆಗ ತಿಳಿಯುತ್ತೆ ನಾನು ಯಾರು ಅಂತ. ಬೇಷ್, ನಿನ್ ಧೈರ್ಯನ ಮೆಚ್ಚಬೇಕಾದ್ರೆ. ಆದ್ರೆ ಸಿಂಹನ ನಾನಾಗೆ ಕರೆದು ಮೈ ಮೇಲೆ ಹಾಕೊಳ್ಳುವಂತ ಮುಟ್ಟಾಳ ಅಲ್ಲ. ನಂಗೊತ್ತು ನಿನ್ ಧೀರ ಅಂತ, ಅದಕ್ಕೆ ನಿನ್ನ ಮೋಸದಿಂದ ಹಿಡಿಸಿದ್ದು. ಹಲೋ ಬ್ರದರ್, ಯಾಕೆ ಹಾಗೆ ನೋಡ್ತಿದ್ಯಾ? ಓ, ಹೊಸ ಜಾಗ ಅಂತಾನ? ಹೇಗಿದೆ ನನ್ನ ಸೀಕ್ರೆಟ್ ಅಂಡರ್ ಗ್ರೌಂಡ್? ಬ್ರದರ್, ನೀವ್ ಯಾವ ಐಶ್ವರ್ಯಕ್ಕೋಸ್ಕರ ಬಾಯ್ ಬಾಯ್ ಬಿಡ್ತಿದ್ರು ಅದನ್ನ ಕಣ್ ತುಂಬಾ ನೋಡಿ ಆನಂದವಾಗಿ ಪ್ರಾಣ ಬಿಟ್ಬಿಡಿ. ಜಾನಿ, ಇಂಥ ಭಾಗ್ಯ ನೋಡೋದಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ಭಾಗದ ದೇವ್ರು ಈ ವಸಂತ್. ಈ ನಿಯತ್ ನಾಯಿಗೆ ನಾನ್ ಸಾಯೋವರೆಗೂ ಥ್ಯಾಂಕ್ಸ್ ಹೇಳ್ತಾನೆ ಇರ್ಬೇಕು. ಏಯ್, ಈ ದೊಡ್ಡ ಮನುಷ್ಯನ್ ಯಾಕೋ ಹಿಡ್ಕೊಂಡಿದ್ರಾ? ಬಿಟ್ಬಿಡ್ರೋ. ಮಿಸ್ಟರ್ ವಸಂತ್, ನೀನು ಮಾಡಿರೋ ಉಪಕಾರನ ನನ್ನ ಜೀವನ ಪರ್ಯಂತ ಮರೆಯೋ ಹಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಕೊಡು. ಮಿಸ್ಟರ್ ವಸಂತ್, ತುಂಬಾ ಕಷ್ಟಪಟ್ಟಿದ್ಯಾ. ರೆಸ್ಟ್. ಜಾನಿ, ಆ ದಾಂಡ್ಗನ್ನ ಬಿಡುಗಡೆ ಮಾಡಿಸ್ಬಿಡು. ಅತ್ತ ಸ್ವರ್ಗಾನು ಇಲ್ದೆ, ಇತ್ತ ನೆಲಾನು ಸಿಗದೆ ತ್ರಿಶಂಕು ಸ್ವರ್ಗದಲ್ಲಿ ಸಿಕ್ಕಿ ಒದ್ದಾಡ್ತಿದ್ದಾನೆ.
ನಾವ್ ಯಾರಿಗೂ ಹಿಂಸೆ ಕೊಡಬಾರ್ದು. ಪಾಪ ಆ ಹಗ್ಗನ ಕಟ್ ಮಾಡಿಸಿ ಅವನು ನಮ್ಮ ವಸಂತಾರಿನ ಹಿಡ್ಕೊಂಡು ಹೋಗ್ಲಿ. ಸರ್ಕಸ್ ವಂಡರ್ಫುಲ್. ಒಬ್ಬ ಸ್ನೇಹಿತನ ಉಳಿಸೋದಕ್ಕೋಸ್ಕರ ಇನ್ನೊಬ್ನು ಆಪತ್ನ ಸಿಕ್ಕಾಕೊಂಡ. ಇಂಥ ಅಪೂರ್ವವಾದ ಹಬ್ಬಕ್ಕೋಸ್ಕರ ತಾನೇ ನಾನು ಇಷ್ಟೊಂದು ಕಷ್ಟಪಟ್ಟಿದ್ದು. ನಾನಿ ಸಾಯೋದಕ್ ಮುಂಚೆ ಇವ್ರಿಗೆಲ್ಲ ಖುಷಿ ಮಾಡಿಸು.
ಸಮಾಜಘಾತಕರನ್ನ ಇಟ್ಕೊಟ್ಟು ತುಂಬಾ ಉಪಕಾರ ಮಾಡಿದ್ರಿ. ಆದ್ರೂ ನೀವು ಮಾಡಿರೋ ಅಪರಾಧಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಕಾನೂನು ಕೊಡೋ ಶಿಕ್ಷಣ ಅನುಭವಿಸೋಕೆ ನಾವು ಸಿದ್ಧ ಸರ್.